Hello everybody, welcome to Samarth Bharat YouTube channel, and in this session basically we'll be discussing about course on sociology of health. So sociology of health ಅಥವಾ ಆರೋಗ್ಯ ಸಮಾಜಶಾಸ್ತ್ರ ಅಂತ ಹೇಳುವಂತ ಈ ಒಂದು ಪೇಪರ್ಗೆ ಸಂಬಂಧಿಸಿದ ಹಾಗೆ ಮೂರನೇ ಸೆಷನ್ ಅನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೂ ಇವತ್ತಿನ ಸೆಷನ್ ಬೇಸಿಕಲಿ ಸೋಷಿಯಾಲಜಿ ಆಫ್ ಹೆಲ್ತ್ಗೆ ಅಡಿಪಾಯ ಅಥವಾ ಕೇಂದ್ರ ಬಿಂದು ಅಂತ ಆಗಿರುವಂತ ಅನಾರೋಗ್ಯಕ್ಕೆ ಸಂಬಂಧಿಸಿದ ಒಬ್ಬ ವ್ಯಕ್ತಿಯನ್ನು ಶುಶ್ರೂಷೆಗೆ ಒಳಪಡುವಾಗ ಅಲ್ಲಿ ಪ್ರಮುಖ ಕೇಂದ್ರ ಬಿಂದುಗಳಾಗಿರುವಂತಹ ಆಕ್ಟರ್ಸ್ ಅಥವಾ ಪ್ರಮುಖ ರೂವಾರಿಗಳು ಯಾರ್ಯಾರು ಅಂತ ಹೇಳುವಂತಹ ವಿಷಯದ ಬಗ್ಗೆ ಇವತ್ತಿನ ಸೆಷನ್ ಅಲ್ಲಿ ನಾವು ಚರ್ಚೆ ಮಾಡ್ತೇವೆ. ಸೊ ಹೂ ಆರ್ ದ ಆಕ್ಟರ್ಸ್ ವಿತ್ ರೆಫರೆನ್ಸ್ ಟು ದ ಪೇಷಂಟ್? ಇಟ್ ಈಸ್ ಅ ಡಾಕ್ಟರ್, ಇಟ್ ಈಸ್ ಅ ಪ್ಯಾರಾಮೆಡಿಕಲ್ ಸ್ಟಾಫ್ ಅಂಡ್ ಆಲ್ಸೋ ದ ನರ್ಸ್. ಸೊ ಈ ಮೂರು ವ್ಯಕ್ತಿಗಳು, ಅದು ವೈದ್ಯರಿರ್ಬೋದು, ದಾದಿಯರಿರ್ಬೋದು ಹಾಗೂ ಪ್ಯಾರಾಮೆಡಿಕಲ್ ಸ್ಟಾಫ್ ಅಂತ ಹೇಳುವಂಥ ಈ ಒಂದು ಪ್ರಮುಖ ಮೂರು ಸಿಬ್ಬಂದಿಗಳ ಒಂದು ನೇತೃತ್ವದಲ್ಲಿ ಒಬ್ಬ ಅನಾರೋಗ್ಯ ಪೀಡಿತ ವ್ಯಕ್ತಿಯು ಶುಶ್ರೂಷೆಗೆ ಒಳಪಟ್ಟು ಆರೋಗ್ಯವಂತನಾಗುವಂತಹ ಒಂದು ಪ್ರಕ್ರಿಯೆಗೆ ಸಂಬಂಧಿಸಿದಾಗೆ ನಾವು ಅಧ್ಯಯನ ಮಾಡುವಾಗ ಈ ಮೂರು ವ್ಯಕ್ತಿಗಳ ಸಂಬಂಧ ಒಬ್ಬ ರೋಗಿಯ ಜೊತೆ ಯಾವ ರೀತಿಯಾಗಿರಬೇಕು ಅಂತ ಹೇಳುವುದನ್ನು ಈ ಸೆಷನಲ್ಲಿ ನಾವು ಅರ್ಥ ಮಾಡಿಕೊಳ್ಳುವ. ವೈದ್ಯರಾಗಿರುವವರು ರೋಗಿಯ ಜೊತೆ ಯಾವ ರೀತಿಯ ಒಂದು ರಿಲೇಶನ್ಶಿಪ್ ಅನ್ನು ಇಟ್ಕೊಳ್ಬೇಕು. ಹಾಗೆಯೇ ನರ್ಸಸ್ಗಳು, ಈ ಮೂವರಿಗೆ ಹೋಲಿಸಿದ್ರೆ ನರ್ಸಸ್ಗಳು ಅತಿ ಪ್ರಮುಖ ಪಾತ್ರವನ್ನು ಅಥವಾ ದಾದಿಯರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸೊ ಇವರ ಒಂದು ಸಂಬಂಧ ರೋಗಿಯ ಜೊತೆ ಯಾವ ರೀತಿಯಾಗಿರಬೇಕು, ಏನೆಲ್ಲ ಸಾಧಕ ಬಾಧಕ ಮತ್ತು ಅವರ ಒಂದು ಪ್ರೋಸ್ ಅಂಡ್ ಕಾನ್ಸ್ನ ವ್ಯಕ್ತಿತ್ವವನ್ನು ಅವರು ತಮ್ಮಲ್ಲಿ ತಾವು ತೊಡಗಿಸ್ಕೊಳ್ಬೇಕು. ಹಾಗೆಯೇ ಪ್ಯಾರಾಮೆಡಿಕಲ್ ಸ್ಟಾಫ್ನವರು ಕೂಡ ಅಷ್ಟೇ. ಸೊ ಹಾಗಾಗಿ ಈ ಮೂರು ಪ್ರಮುಖ ಕೇಂದ್ರ ಬಿಂದು ಅಂತ ಅನ್ಸ್ಕೊಂಡಿರುವಂತಹ ಈ ವೈದ್ಯರು, ದಾದಿಯರು ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್ನವರು ರೋಗಿಯ ಜೊತೆ ಯಾವ ರೀತಿಯ ಸಂಬಂಧವನ್ನು ಇಟ್ಟುಕೊಂಡ್ರೆ ಆ ರೋಗಿಯ ಸಂಪೂರ್ಣ ಗುಣಮುಖ ಅಥವಾ ಚೇತರಿಕೆಗೆ ಅದು ಪೂರಕವಾಗಿರುವಂತಹ ಒಂದು ಸನ್ನಿವೇಶ ಒದಗಿಸ್ತದೆ ಅಂತ ಹೇಳುವಂಥ ಅಂಶಗಳನ್ನು ಈ ಸೆಷನಲ್ಲಿ ನಾವು ಅರ್ಥೈಸಿಕೊಳ್ತೇವೆ. ಸೊ ಹಾಗಾಗಿ ಡೆಫಿನೆಟ್ ಆಗಿ ಈ ವಿಡಿಯೋ ವಾಚ್ ಮಾಡಿ. ಹಾಗೆ ವಿಡಿಯೋ ಇದರ ಕೊನೆಯಲ್ಲಿ ಪ್ರಶ್ನೆಗಳನ್ನು ಕೂಡ ಹಾಕ್ಕೊಂಡಿದ್ದೇವೆ. ಇದು ನಿಮ್ಮ ಸೆಮಿಸ್ಟರ್ ಪರೀಕ್ಷೆಯ ತಯಾರಿಗೆ ಇದು ನಿಮಗೆ ಸಹಾಯ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿಸ್ ಕೋರ್ಸ್ ಆನ್ ಸೋಷಿಯಾಲಜಿ ಆಫ್ ಹೆಲ್ತ್. ಸೊ ಈ ಒಂದು ಸ್ಪೆಷಲ್ ಕೋರ್ಸಲ್ಲಿ 4 ಯೂನಿಟ್ಗಳಿವೆ. ದಟ್ ಈಸ್ ಇಂಟ್ರೊಡಕ್ಷನ್, ದಟ್ ಈಸ್ ಸೋಷಿಯಾಲಜಿ ಆಫ್ ಹೆಲ್ತ್ ಅಂತ ಹೇಳುವಂಥ ಈ ಪೇಪರಲ್ಲಿ 4 ಯೂನಿಟ್ಗಳು. ಮೊದಲನೇದು ಅದರ ಪರಿಚಯ, ಆರೋಗ್ಯಕ್ಕೆ ಸಂಬಂಧಿಸಿದ ನಿರ್ಧಾರ ಅಂಶಗಳು, ಹಾಗೆಯೇ ಮಾಡೆಲ್ಸ್ ಆಫ್ ಹೆಲ್ತ್, ಹಾಗೆಯೇ ಹೆಲ್ತ್ ಕೇರ್ ರಿಫಾರ್ಮ್ಸ್. ಸೊ ಈಗ ನಾವು ಯೂನಿಟ್ 1ರ ಇಂಟ್ರೊಡಕ್ಷನ್ ನಲ್ಲಿ ಇರುವಂತದ್ದು. ಈಗ ಆಲ್ರೆಡಿ 2 ಸೆಷನ್ಸ್ಗಳನ್ನು ಯೂನಿಟ್ 1ಕ್ಕೆ ಸಂಬಂಧಿಸಿದಾಗ ಆಲ್ರೆಡಿ ನಾವು ಮಾಡಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ. ಸೊ ದ ಸ್ಟೂಡೆಂಟ್ಸ್ ಕ್ಯಾನ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್. ಹಾಗಿದ್ರೆ ಇವತ್ತಿನ ಸೆಷನ್ ಅಲ್ಲಿ ನಾವು ಏನ್ ಮಾಡ್ಲಿಕ್ಕಿದ್ದೇವೆ, ಇದು ಆಕ್ಟರ್ಸ್ ಅಂದ್ರೆ ಈ ಅನಾರೋಗ್ಯಕ್ಕೆ ಸಂಬಂಧಿಸಿದಾಗೆ ಅಥವಾ ರೋಗಿಯ ಒಂದು ಯೋಗಕ್ಷೇಮಕ್ಕೆ ಸಂಬಂಧಿಸಿದಾಗೆ ಪಾತ್ರ ನಿರ್ವಹಿಸುವಂತ ಪ್ರಮುಖ ವ್ಯಕ್ತಿಗಳು. ಸೊ ಅದನ್ನು ನಾವು ಸೋಷಿಯಾಲಜಿಕಲ್ ಕಾಂಟೆಕ್ಸ್ಟ್ ಅಲ್ಲಿ ಆಕ್ಟರ್ಸ್ ಅಂತ ಹೇಳುವಂಥದ್ದು, ಅಥವಾ ಸೋಷಿಯಾಲಜಿ ಆಫ್ ಹೆಲ್ತ್ ನ ಕಾಂಟೆಕ್ಸ್ಟ್ ಅಲ್ಲಿ ಅವರನ್ನು ನಾವು ಆಕ್ಟರ್ಸ್ ಅಂತ ಕರೆಯುವಂಥದ್ದು. ಸೊ ಹಾಗಿದ್ರೆ ಅವರು ಯಾರೆಲ್ಲ? ಮೊದಲನೇದಾಗಿ ಡಾಕ್ಟರ್ಸ್ಗಳು ಅಂದ್ರೆ ವೈದ್ಯರು. ಇವರು ಒಂದು ರೋಗಿಯ ಯೋಗಕ್ಷೇಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತವರೇ ವೈದ್ಯರು. ಹಾಗೆಯೇ ದಾದಿಯರು ಅಥವಾ ನರ್ಸಸ್ಗಳು. ಸೊ ಇವರು ಕೂಡ ಅಷ್ಟೇ ವೈದ್ಯರ ಶಿಫಾರಸಿನ ಮೇರೆಗೆ ರೋಗಿಯನ್ನು ಸಂಪೂರ್ಣ ರೀತಿಯಲ್ಲಿ ಅವನಿಗೆ ಶುಶ್ರೂಷೆ ಕೊಡುವುದರಿಂದ ಹಿಡಿದು ಅವನ ಎಲ್ಲ ಆಗುಹೋಗುಗಳಿಗೆ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಆಗುಹೋಗುಗಳಿಗೆ ಸ್ಪಂದನೆ ಕೊಡುವಂತಹ ವ್ಯಕ್ತಿಗಳು ಅಂತ ಹೇಳಿದ್ರೆ ಅವರು ದಾದಿಯಂದರು. ಹಾಗೆಯೇ ಪ್ಯಾರಾಮೆಡಿಕಲ್ ಸ್ಟಾಫ್ಗಳು ಅಂತ ಹೇಳುವಂಥದ್ದು ಅರೆ ವೈದ್ಯಕೀಯ ಸಿಬ್ಬಂದಿಗಳು. ಇದರಲ್ಲಿ ರೇಡಿಯಾಲಜಿಸ್ಟ್ಗಳು ಬರ್ತಾರೆ, ನ್ಯೂಟ್ರಿಷನಿಸ್ಟ್ಗಳು ಬರ್ತಾರೆ, ಕೌನ್ಸಿಲರ್ಸ್ಗಳು ಬರ್ತಾರೆ. ಸೊ ಈ 3 ಪ್ರಮುಖ ರೂವಾರಿಗಳ ಒಂದು ಅಡಿಪಾಯದಲ್ಲಿ ಒಬ್ಬ ರೋಗಿಯ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಪರಿಪೂರ್ಣ ರೀತಿಯಲ್ಲಿ ನೋಡಿಕೊಳ್ಳುವುದು ಇಲ್ಲಿ ಪ್ರಮುಖವಾಗಿರುತ್ತದೆ. ಸೊ ಹಾಗಾಗಿ ಈ 3 ಪ್ರಮುಖ ವ್ಯಕ್ತಿಗಳು ಅಥವಾ 3 ಪ್ರಮುಖ ಈ ಒಂದು ವಿಭಾಗಗಳು ಅಥವಾ ಆಕ್ಟರ್ಸ್ಗಳು ಅಂತ ಏನ್ ಹೇಳ್ತೇವೆ, ರೋಗಿಯ ಒಂದು ಯೋಗಕ್ಷೇಮಕ್ಕೆ ಸಂಬಂಧಿಸಿದ ಈ 3 ಆಕ್ಟರ್ಸ್ಗಳ ಪಾತ್ರ ರೋಗಿಯೊಂದಿಗೆ ಯಾವ ರೀತಿಯಾಗಿರ್ಬೇಕು ಅಂತ ಹೇಳಿ ಅರ್ಥೈಸಿಕೊಳ್ಳುವುದು ಕೂಡ ಇಲ್ಲಿ ಪ್ರಮುಖವಾಗಿರ್ತದೆ. ಹೌದಲ್ವಾ? ಸೊ ಡಾಕ್ಟರ್ಸ್ ಅಂತ ಹೇಳಿದ್ರೆ ನಮ್ಮ ಸೋಷಿಯಾಲಜಿ ಆಫ್ ಹೆಲ್ತ್ ಹೇಳುವುದು ಅದನ್ನೇ. ಡಾಕ್ಟರ್ಸ್ ಅಂತ ಹೇಳಿದ್ರೆ ಕೇವಲ ರೋಗಕ್ಕೆ ಚಿಕಿತ್ಸೆ ಕೊಡುವುದು ಮಾತ್ರ ಅಲ್ಲ, ರೋಗಿಯ ಒಟ್ಟಾರೆಯಾಗಿ ಅವನ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಅವನ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅರ್ಥಕೊಂಡು ಅದರ ಜೊತೆಯಲ್ಲಿ ಅವನಿಗೆ ಆರೈಕೆ ಮಾಡಿಕೊಳ್ಳುವಾಗ ಅದರ ಒಂದು ರೀತಿಯ ಚೇತರಿಕೆ ಬಹಳಷ್ಟು ಒಳ್ಳೆಯದಾಗಿರ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಸೆಷನ್ ಅಲ್ಲಿ we shall try to understand the relationship of how the main actors,
when it comes to a patient, that is the doctors, the nurses and the paramedical staffs, their roles and importance along with the patient. In sociology of health, the relationship between healthcare providers, ಆರೋಗ್ಯ ಪೂರೈಕೆದಾರರು ಅಂತ ಇವರಿಗೆ ಹೇಳುವಂಥದ್ದು, ಅಥವಾ ಸೋಷಿಯಲಾಜಿಕಲ್ ಕಾಂಟೆಕ್ಸ್ಟ್ ಅಲ್ಲಿ ಆಗ್ಲೇ ಹೇಳಿದಾಗೆ ಆಕ್ಟರ್ಸ್ ಅಂತ ಕೂಡ ಹೇಳ್ಬೋದು. ಯಾರು ಅಂತ ಹೇಳಿದ್ರೆ ಡಾಕ್ಟರ್ಸ್, ನರ್ಸಸ್ ಅಂಡ್ ಪ್ಯಾರಾಮೆಡಿಕಲ್ ಸ್ಟಾಫ್. And so the relationship between these healthcare providers and the patients are complex and shaped by various social, cultural and institutional factors. And these relationships can significantly impact the quality of care provided and the overall healthcare experience for both the patient and the providers. So here are some key points to be considered. So ಆಗ್ಲೇ ಹೇಳಿದಾಗೆ ಹೆಡ್ಡಿಂಗ್ ಹೇಳ್ತಾ ಉಂಟು ರಿಲೇಶನ್ಶಿಪ್ ಬಿಟ್ವೀನ್ ದ ಆಕ್ಟರ್ಸ್ ಅಂಡ್ ದ ಪೇಷಂಟ್ಸ್. ಆಕ್ಟರ್ಸ್ ಅಂತ ಹೇಳಿದ್ರೆ ಇಲ್ಲಿ ಆರೋಗ್ಯ ಪೂರೈಕೆದಾರರ ಒಂದು ಪರಿಕಲ್ಪನೆಗೆ ಇದು ಸಂಬಂಧಿಸಿದು. ಸೊ ಆ ಆಕ್ಟರ್ಸ್ ಯಾರು ಅಂತ ಹೇಳಿದ್ರೆ ವೈದ್ಯರು, ದಾದಿಯರು ಮತ್ತು ಅರೆವೈದ್ಯಕೀಯ ಸಿಬ್ಬಂದಿಗಳು. ಸೊ ಇವರ ಪಾತ್ರ ರೋಗಿಯ ಜೊತೆ ಯಾವ ರೀತಿಯಾಗಿರ್ಬೇಕು ಅಂತ ಹೇಳುವುದನ್ನು ನಾವು ಮುಂದಿನ ಸ್ಲೈಡ್ಸ್ಗಳಲ್ಲಿ ಡಿಸ್ಕಸ್ ಮಾಡಿಕೊಂಡು ಹೋಗ್ತೇವೆ. ಹಾಗೂ ಆಗ್ಲೇ ಹೇಳಿದಾಗೆ ಕೇವಲ ರೋಗದ ಜೊತೆ ಮಾತ್ರ ಅಲ್ಲ, ಒಬ್ಬ ರೋಗಿಯ ವೈವಿಧ್ಯಮಯ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಸಾಂಸ್ಥಿಕ ವಿಚಾರಗಳನ್ನು ಅರ್ಥಕೊಂಡು ಆರೈಕೆ ಮಾಡುವುದಿಲ್ಲಿ ತುಂಬಾನೇ ಪ್ರಾಮುಖ್ಯವಾಗಿರ್ತದೆ. ಇನ್ ಸೋಷಿಯಾಲಜಿ ಆಫ್ ಹೆಲ್ತ್ ನಾವು ಈಗ ಒಬ್ಬೊಬ್ಬರನ್ನು ಅಂದ್ರೆ ಈಗ ಡಾಕ್ಟರ್ಸ್, ಆನಂತರ ನರ್ಸಸ್, ಆನಂತರ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಅಂದ್ರೆ ಪ್ಯಾರಾಮೆಡಿಕಲ್ ಸ್ಟಾಫ್ ನವರ ಒಂದೊಂದು ರೀತಿಯ ಸೆಕ್ಟೇರಿಯನ್ ಆಗಿ ಅವರಿಗೆ ಯಾವ ರೀತಿ ಅವರ ರಿಲೇಶನ್ಶಿಪ್ ಇರಬೇಕು ಪೇಷಂಟ್ ನ ಜೊತೆ ಅಂತ ಹೇಳುವುದನ್ನು ನಾವಿಲ್ಲಿ ಡಿಸ್ಕಸ್ ಮಾಡುವ. Since sociology of health, the relationship between doctors and patients is a critical area of study that involves examining how social, cultural, and institutional factors influence their interactions. And this relationship can affect a patient's health outcomes, satisfaction, and overall experience within the healthcare system. And here are some key aspects of the doctor-patient relationship from a sociological perspective. So, ಆರೋಗ್ಯ ಸಮಾಜಶಾಸ್ತ್ರದಲ್ಲಿ ವೈದ್ಯರು ಮತ್ತು ರೋಗಿಗಳ ನಡುವಿನ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಸಾಂಸ್ಥಿಕ ಅಂಶಗಳ ಆಧಾರದಲ್ಲಿ ಪರಸ್ಪರ ಅವರ ಅಂತಕ್ರಿಯೆಗಳು ಯಾವ ರೀತಿ ಅವರ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತದೆ ಎಂಬುದನ್ನು ಪರೀಕ್ಷಿಸಲಿಕ್ಕೆ ಇರುವಂತಹ ಒಂದು ವಿಶಿಷ್ಟ ಕ್ಷೇತ್ರವೇ ನಮ್ಮ ಸೋಷಿಯಾಲಜಿ ಆಫ್ ಹೆಲ್ತ್. ಸೊ ಈ ಸಂಬಂಧದಲ್ಲಿ ರೋಗಿಯ ಆರೋಗ್ಯದ ಫಲಿತಾಂಶ ಇರ್ಬೋದು, ಆರೈಕೆಯ ಮೇಲಿನ ತೃಪ್ತಿ ಇರ್ಬೋದು, ಹಾಗೂ ಒಟ್ಟಾರೆ ಅವನ ಒಂದು ಚೇತರಿಕೆಯ ಅನುಭವದ ಮೇಲೆ ಅದು ಪರಿಣಾಮವನ್ನು ಬೀರ್ತದೆ. ಸೊ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ಈ ವೈದ್ಯ ರೋಗಿಯ ಸಂಬಂಧದ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ. ಮೊದಲನೇದಾಗಿ ಅಧಿಕಾರದ ಸ್ಥಾನ, ಪವರ್ ಡೈನಮಿಕ್ಸ್. ಏನಿದು ಪವರ್ ಡೈನಮಿಕ್ಸ್ ಅಂದ್ರೆ, ಡಾಕ್ಟರ್ಸ್ ಈ ಮೂರು ಆಕ್ಟರ್ಸ್ ಗಳನ್ನು ಹೋಲಿಸಿದ್ರೆ, ಡಾಕ್ಟರ್ಸ್, ನರ್ಸಸ್ ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್ ಗಳಿಗೆ ಹೋಲಿಸಿದ್ರೆ, ಈ ಡಾಕ್ಟರ್ಸ್ ಎನ್ನುವರು ದೇ ಆಫನ್ ಹೋಲ್ಡ್ ಅ ಪೊಸಿಷನ್ ಆಫ್ ಅಥಾರಿಟಿ ಡ್ಯೂ ಟು ದಿಯರ್ ಮೆಡಿಕಲ್ ಎಕ್ಸ್ಪರ್ಟೈಸ್ ವಿಚ್ ಕ್ಯಾನ್ ಕ್ರಿಯೇಟ್ ಅ ಪವರ್ ಇಂಬ್ಯಾಲೆನ್ಸ್ ಇನ್ ದ ರಿಲೇಶನ್ಶಿಪ್. Patients may rely heavily on the doctor's knowledge and guidance, sometimes feeling disempowered to question or participate in the decisions about their care. Very, very important. ಮೊದಲನೇದಾಗಿ ಪೇಷಂಟ್ಗಳು ಮತ್ತು ಡಾಕ್ಟರ್ಗಳ ಮಧ್ಯೆ ಫಸ್ಟ್ ಬರುವಂಥದ್ದು ಯಾವುದು ಅಂತ ಹೇಳಿದ್ರೆ ಈ ಪವರ್ ಡೈನಮಿಕ್ಸ್ ನಲ್ಲಿರುವಂತಹ ಒಂದು ಅಂತರ. ಅಂದ್ರೆ ಡಾಕ್ಟರ್ಸ್ ಅಂತ ಹೇಳಿದ್ರೆ ಈಗ ನಾವು ಏನಾದ್ರೂ ನಮ್ಗೆ ಅನಾರೋಗ್ಯ ಸಮಸ್ಯೆ ಬಂದ್ರೆ ಅಷ್ಟೇ ನಾವು ಡಾಕ್ಟರ್ಸ್ಗಳ ಹತ್ರ ಹೋಗುವಂಥದ್ದು. ಅಂದ್ರೆ ನಮ್ಮ ಅನಾರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲ ಮೂಲ ವಿಷಯಗಳ ಜ್ಞಾನ ಆ ವೈದ್ಯನಿಗೆ ಗೊತ್ತಿರ್ತದೆ, ಹೌದಾ ಅಲ್ವಾ? ಯಾಕಂದ್ರೆ ಅವರಿಗೆ ವೈದ್ಯಕೀಯ ಪರಿಣತಿ ಇರುವಂಥದ್ದು. ಹಾಗೇನೆ ಅವರಿಗೆ ಒಂದು ಸಾಮಾನ್ಯವಾಗಿ ಅವರೊಂದು ಅಧಿಕಾರದ ಸ್ಥಾನಮಾನವನ್ನು ಕೂಡ ಅವರು ಹೊಂದಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಅಧಿಕಾರದ ಸ್ಥಾನಮಾನದಲ್ಲಿರುವಂತಹ ಅಂತರ ಅಂದ್ರೆ ಅವರಿಗೆ ತುಂಬಾ ಈ ಬಗ್ಗೆ ಗೊತ್ತಿದೆ, ಮೆಡಿಕಲ್ ಎಕ್ಸ್ಪರ್ಟೈಸ್ ಇದೆ. ಸೊ ಇದರಿಂದಾಗಿ ರೋಗಿಯ ಜೊತೆ ಅವರಿಗೆ ಇಂಟರಾಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ರೋಗಿಗೆ ಡಾಕ್ಟರ್ಸ್ ನ ಜೊತೆ ಇಂಟರಾಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತದೆ ಹೇಳಿ, ಒಂದು ರೀತಿಯ ಗ್ಯಾಪ್ ಉಂಟಾಗುವಂತ ಒಂದು ಸಾಧ್ಯತೆ ಇರುವಂತದ್ದು. ಸೊ ಹಾಗಾಗಿ ಡಾಕ್ಟರ್ಸ್ಗಳು ಸೋಷಿಯಾಲಜಿ ಆಫ್ ಹೆಲ್ತ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಡಾಕ್ಟರ್ಸ್ ಮತ್ತು ಪೇಷಂಟ್ಸ್ ಗಳ ಮಧ್ಯೆ ಒಂದು ರೀತಿಯ ಒಳ್ಳೆ ರೀತಿಯ ಸಂಬಂಧ ಅವರ ಚೇತರಿಕೆಗೆ ಉಂಟಾಗಬೇಕು ಅಂತ ಹೇಳಿದ್ರೆ ಈ ಪವರ್ ಡೈನಮಿಕ್ಸ್ ನ ಮಧ್ಯೆ ತುಂಬಾ ಗ್ಯಾಪ್ ಇರಬಾರ್ದು. ಅಂದ್ರೆ ಒಬ್ಬ ವೈದ್ಯ ಒಬ್ಬ ಚಿಕಿತ್ಸೆ ನೀಡುವಂತ ಸಂದರ್ಭದಲ್ಲಿ ತನಗೆ ಎಷ್ಟೇ ಗೊತ್ತಿದ್ರು ಕೂಡ ಆ ರೋಗಿಯ ಒಂದು ಹಿನ್ನೆಲೆಗೆ ಅನುಗುಣವಾಗಿ ಅವನ ಶೈಕ್ಷಣಿಕ ಹಿನ್ನೆಲೆ ಇರ್ಬೋದು, ಅವನ ಸಾಮಾಜಿಕ ಹಿನ್ನೆಲೆ ಇರ್ಬೋದು, ಇದನ್ನೆಲ್ಲ ಅರ್ಥಕೊಂಡು ಸುಲಭ ಸಾಧ್ಯವಾಗಿ ಅವನಿಗೆ ಹೋಪ್ಸ್ ಅನ್ನು ಕೊಟ್ಟು ಆ ರೋಗದಿಂದ ಚೇತರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಅವನು ತನ್ನ ಒಂದು ರೀತಿಯ ಅಂತಕ್ರಿಯೆಯನ್ನು ಅಲ್ಲಿ ಏರ್ಪಾಡು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಪವರ್ ಡೈನಮಿಕ್ಸ್ ನಲ್ಲಿ ಅಥವಾ ಆ ಡಾಕ್ಟರ್ನ ಪೊಸಿಷನ್ ಅಲ್ಲಿ ಇರುವಂತಹ ಅವನ ಮೆಡಿಕಲ್ ಎಕ್ಸ್ಪರ್ಟೈಸ್ ನ ಅಥವಾ ಅವರ ಸ್ಥಾನಮಾನದ ಒಂದು ಹಂತ ಎಲ್ಲೂ ಕೂಡ ರೋಗಿ ಮತ್ತು ಅವರ ಒಂದು ರೀತಿಯ ಇಂಟರಾಕ್ಷನ್ ನ ಮಧ್ಯೆ ಎಲ್ಲೂ ಕೂಡ ಒಂದು ರೀತಿಯ ಗ್ಯಾಪ್ ಉಂಟಾಗದ ರೀತಿಯಲ್ಲಿ ನಾವು ಆರೈಕೆ ಪ್ರಕ್ರಿಯೆಯಲ್ಲಿ ನೋಡ್ಕೊಬೇಕಾಗುತ್ತೆ.
ಎರಡನೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ಕಮ್ಯುನಿಕೇಶನ್ ಅಂಡ್ ಟ್ರಸ್ಟ್. ಕ್ಲಿಯರ್, empathetic and open communication is very essential for building trust and rapport between the doctors and the patients. Miscommunication can lead to misunderstandings and dissatisfaction. Engaging patients in shared decision making fosters trust and helps patients feel more in control of their health care. ಕೆಲವೊಮ್ಮೆ ಸಂವಹನ ಮತ್ತು ನಂಬಿಕೆ, ನೀವು ಕೆಲವೊಮ್ಮೆ ನೋಡಿರ್ಬೋದು ನಮ್ಮ ಸುತ್ತಮುತ್ತಲಿನಲ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಇರುವಂತಹ ಹಿರಿಯರು ಕೂಡ ಅಷ್ಟೇ, ಕೆಲವು ಸಲ ಕೆಲವು ವೈದ್ಯರನ್ನಷ್ಟೇ ಅವರು ಇಷ್ಟಪಡ್ತಾರೆ. ಅಂದ್ರೆ ಅವರಲ್ಲಿಗೆ ಹೋಗಿ ಸ್ವಲ್ಪ ಮಾತಾಡಿ ಬಂದಷ್ಟೇ ಅವರ ಎಲ್ಲ ಅನಾರೋಗ್ಯದ ಎಲ್ಲ ಸಮಸ್ಯೆಗಳು ಅವರಿಗೆ ಸುಧಾರಿಕೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ that depends upon the communication and trust the patient has on the doctor. ಕೆಲವು ವೈದ್ಯರು ಒಳ್ಳೆ ರೀತಿಯ ಒಂದು ಸಂವಹನ ಪ್ರಕ್ರಿಯೆಗಳನ್ನು ಅವರ ಕುಟುಂಬದ ಬಗ್ಗೆ, ಅವರ ಮಕ್ಕಳ ಬಗ್ಗೆ ಇಂಥದನ್ನೆಲ್ಲ ಒಂದು ರೀತಿ ರ್ಯಾಪೋವನ್ನು ಬಿಲ್ಡಪ್ ಮಾಡಿಕೊಂಡು ಮತ್ತೆ ಅವರ ಅನಾರೋಗ್ಯದ ಬಗ್ಗೆ ಬರುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಂವಹನ ಬಹಳಷ್ಟು ಎಂಪಥೆಟಿಕ್ ಆಗುತ್ತೆ, ಒಂದು ರೀತಿ ಓಪನ್ ಕಮ್ಯುನಿಕೇಶನ್ ಆಗುತ್ತೆ, ಒಳ್ಳೆ ರೀತಿಯ ರೋಗಿಗೆ ವೈದ್ಯರ ಮೇಲೆ ಒಳ್ಳೆ ರೀತಿಯ ಒಂದು ಟ್ರಸ್ಟ್ ಬಂದ್ಬಿಡ್ತದೆ, ರ್ಯಾಪೋ ಬಿಲ್ಡಪ್ ಆಗುತ್ತೆ. ಸೊ ಇಂಥದೆಲ್ಲ ಅಲ್ಲಿ ಸನ್ನಿವೇಶಗಳು ಪಾಸಿಟಿವ್ ಆಗಿ ಅಲ್ಲಿ ಉಂಟಾಗುತ್ತೆ. ಸೊ ಉತ್ತಮ ರೀತಿಯ ಸಂವಹನ ಹಾಗೂ ಯಾವುದೇ ಅನಾರೋಗ್ಯಕ್ಕೆ ಸಂಬಂಧಿಸಿದಾಗ್ಲೂ ಕೂಡ ಅಷ್ಟೇ, ರೋಗಿಯನ್ನು ಒಮ್ಮಿಂದೊಮ್ಮೆಲೆ ಗಾಬರಿಗೊಳಿಸುವ ಬದಲು ಅವನು ಇಲ್ಲ ಗುಣಮುಖನಾಗ್ತಾನೆ ಅಂತ ಹೇಳುವಂತ ಭರವಸೆಯನ್ನು ಕೊಡುವುದುಂಟಲ್ಲ, ದ್ಯಾಟ್ ಆಲ್ಸೋ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಟ್ರಸ್ಟ್ ಯಾವಾಗ ಒಬ್ಬ ಡಾಕ್ಟರ್ ಅದನ್ನು ಬಿಲ್ಡಪ್ ಮಾಡ್ತಾನೆ ಅವನ ಪೇಷಂಟ್ಸ್ ಜೊತೆ, ಆಟೋಮ್ಯಾಟಿಕ್ ಆಗಿ ಆ ಡಾಕ್ಟರ್ ಮತ್ತು ಪೇಷಂಟ್ ನ ಮಧ್ಯೆ ಇರುವಂತಹ ಈ ಸಂವಹನ ಮತ್ತು ನಂಬಿಕೆ ಇದೆಯಲ್ಲ ಅದು ಇನ್ನಷ್ಟು ದೃಢಗೊಳ್ತದೆ ಹಾಗೂ ಅವನ ಅನಾರೋಗ್ಯವನ್ನು ಇನ್ನಷ್ಟು ಉತ್ತಮ ರೀತಿಯಾಗಿ ಹಾಲಿಸ್ಟಿಕ್ ರೀತಿಯಲ್ಲಿ ಅದು ಗುಣಪಡಿಸಲಿಕ್ಕೆ ಅದು ಸಾಧ್ಯ ಆಗುತ್ತೆ. ಸೊ ವೆರಿ good communication, a positive communication along with trust is very essential for building a rapport between the doctor and the patients. ಮೂರನೇದು very important the doctors have to keep in mind is the cultural awareness and the sensitivity. ಸಾಂಸ್ಕೃತಿಕ ಅರಿವು ಅಥವಾ ಹಿನ್ನೆಲೆ ಹಾಗೂ ಅದರ ಸೂಕ್ಷ್ಮತೆ. So the doctors need to be culturally competent, understanding and respecting a patient's cultural beliefs and practices related to health and illness. Sociologists or sociology of health will study how race, ethnicity, socio-economic status and other factors impact healthcare access and quality, affecting the doctor-patient relationships. ನಮ್ಮ ದೇಶ ನಿಮ್ಗೆಲ್ಲರಿಗೂ ಗೊತ್ತಿದೆ ವೈವಿಧ್ಯಮಯವಾಗಿರುವಂತ ದೇಶ. ನಮ್ಮ ದೇಶ ಅಂತಲ್ಲ, ಎಲ್ಲ ಕಡೆ ವೈವಿಧ್ಯಮಯವಾಗಿರುವಂತ ಸಮಾಜ ಇರುವಂತದ್ದು, ಹೌದಾ ಅಲ್ವಾ? ಸೊ ಇಂಥ ಸಂದರ್ಭದಲ್ಲಿ ಸಾಂಸ್ಕೃತಿಕ ಅರಿವು, ಒಬ್ಬ ವೈದ್ಯ ಒಂದು ರೋಗಿಗೆ ಚಿಕಿತ್ಸೆ ನೀಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಆರ್ಥಿಕ ಹಿನ್ನೆಲೆಯಿಂದ ಬಂದವರಿರ್ಬೋದು, ಅಗರ್ಭ ಶ್ರೀಮಂತರಿಂದ ಹಿಡಿದು ಕಡು ಬಡವನಾದಂತ ಪೇಷಂಟ್ ಕೂಡ ವೈದ್ಯರು ಫೇಸ್ ಮಾಡ್ತಾರೆ ದಿನನಿತ್ಯದ ತಮ್ಮ ಒಂದು ರೀತಿಯ ಇಂಟರಾಕ್ಷನ್ ಅಲ್ಲಿ. ಸೊ ಆಗ ಸಲೀಸಾಗಿ ಒಂದೇ ರೂಲ್ ಎಲ್ಲರಿಗೂ ಕೂಡ ಅಪ್ಲೈ ಆಗುವುದಿಲ್ಲ. ಒಬ್ಬ ವ್ಯಕ್ತಿಯೊಟ್ಟಿಗೆ ಅವನ ಸಮಸ್ಯೆಯನ್ನು ಡಿಸ್ಕಸ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಅವನ ಅನಾರೋಗ್ಯದ ಬಗ್ಗೆ ಅವನಿಗೆ ತಿಳಿಸ್ಕೊಡುವಂತ ಸಂದರ್ಭದಲ್ಲಿ ವೈದ್ಯರಿಗೆ ಅವನ ಸಾಂಸ್ಕೃತಿಕ ಹಿನ್ನೆಲೆ ಅಥವಾ ಸೂಕ್ಷ್ಮತೆಯ ಬಗ್ಗೆ ತುಂಬಾನೇ ಅರಿವಿರಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಸೋಶಿಯಾಲಜಿ ಆಫ್ ಹೆಲ್ತ್ ಅಂತ ಪೇಪರ್ ಇದೆಯಲ್ಲ, ಹಾಗಾಗಿ ನಿಮ್ಗೆಲ್ಲ ನಾನು ಫಸ್ಟ್ ಇಂಟ್ರೊಡಕ್ಷನ್ ಮಾಡುವಾಗಲೇ ಹೇಳಿದ್ದೇನೆ, ಹಾಗಾಗಿ ಈ ಪೇಪರ್ ಕಡ್ಡಾಯವಾಗಿ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಇದು ಕಡ್ಡಾಯವಾಗಿ ಬೋಧನೆ ಮಾಡ್ತಾರೆ. ಯಾವ ಪೇಪರ್ ಅಂತ ಹೇಳಿದ್ರೆ ಸೋಶಿಯಾಲಜಿ ಆಫ್ ಹೆಲ್ತ್ ಆರ್ ಮೆಡಿಕಲ್ ಸೋಶಿಯಾಲಜಿ. ಯಾಕಂದ್ರೆ ಇದನ್ನು ಕಮ್ಯುನಿಟಿ ಮೆಡಿಸಿನ್ ಅಂತ ಕೂಡ ಕೆಲವು ಕಡೆ ಕರೀತಾರೆ. ಯಾಕಂತ ಹೇಳಿದ್ರೆ ರೋಗಿಯ ಜೊತೆ ಈ ರೀತಿಯ ಸನ್ನಿವೇಶವನ್ನು ಪೇಷಂಟ್ ಜೊತೆ ಅದು ಇಂಟರಾಕ್ಟ್ ಮಾಡುವಾಗ ಈ ಎಲ್ಲ ಸೂಕ್ಷ್ಮತೆಗಳ ಅರಿವು ಒಬ್ಬ ವೈದ್ಯನಿಗೆ ಇರಲೇಬೇಕಾಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ಕೆಲವು ಸಲ ಟ್ರೈಬಲ್ ಕಮ್ಯುನಿಟೀಸ್ ಜೊತೆ ಅವರಿಗೆ ಚಿಕಿತ್ಸೆ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಅವರಿಗೆ ಬೇರೆ ಬೇರೆ ರೀತಿಯ ಕೆಲವೆಲ್ಲ ಹಿನ್ನೆಲೆಗಳಿರ್ತದೆ. ಸೊ ಆ ಸಾಂಸ್ಕೃತಿಕ ಅರಿವು, ಅದರ ಸೂಕ್ಷ್ಮತೆಯನ್ನು ಅರ್ಥಕೊಂಡು ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಆರೋಗ್ಯ ಪ್ರವೇಶದ ಅಂಶಗಳನ್ನು ಅವರ ಮೇಲೆ ನಾವು ಪ್ರಯೋಗ ಮಾಡುವಾಗ ಅಥವಾ ಅವರಿಗೆ ಕೊಡುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವೈದ್ಯ ಆರೋಗ್ಯ ಸಂಬಂಧಗಳ ಮೇಲೆ ಅದು ಉತ್ತಮ ರೀತಿಯ ಪರಿಣಾಮವನ್ನು ಬೀರ್ತದೆ. ವೆರಿ ನೆಕ್ಸ್ಟ್ ಪಾಯಿಂಟ್ ಈಸ್, ಈಗ ನಾವು ಡಿಸ್ಕಸ್ ಮಾಡುವಂಥದ್ದು ಡಾಕ್ಟರ್ಸ್ ಮತ್ತು ಪೇಷಂಟ್ಸ್ ನ ಮಧ್ಯೆ ಇರುವಂತ ಕೆಲವೆಲ್ಲ ಸಂಬಂಧಗಳನ್ನು ದೃಢಗೊಳಿಸಲಿಕ್ಕೆ ಬೇಕಾಗುವಂತ ಪ್ರಮುಖವಾಗಿರುವಂತ ಪಾಯಿಂಟ್ಸ್ಗಳು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಎಥಿಕಲ್ ಅಂಡ್ ಲೀಗಲ್ ಆಸ್ಪೆಕ್ಟ್ಸ್. ನೈತಿಕ ಮತ್ತು ಕಾನೂನು ಅಂಶಗಳ ಅರಿವು ಕೂಡ ಒಬ್ಬ ವೈದ್ಯನಿಗೆ ಇರಬೇಕಾಗುತ್ತೆ. ಅಂದ್ರೆ ಕೆಲವೆಲ್ಲ ಚಿಕಿತ್ಸೆಗಳು, ಅದರ ಕಾರ್ಯವಿಧಾನಗಳ ಮೊದಲು ರೋಗಿಗಳಿಂದ ತಿಳುವಳಿಕೆಯುಳ್ಳ ಒಪ್ಪಿಗೆಯನ್ನು ಪಡೆಯಲು ವೈದ್ಯರು ಕಾನೂನುಬದ್ಧವಾಗಿ ಮತ್ತು ನೈತಿಕವಾಗಿ ಬದ್ಧರಾಗಿರ್ತಾರೆ.
ಅಂದರೆ ಶಸ್ತ್ರಚಿಕಿತ್ಸೆ ಮಾಡುವಂಥ ಸಂದರ್ಭದಲ್ಲಿರ್ಬೋದು, ಅವರ ಮೇಲೆ ಏನಾದರೂ ಹೆಚ್ಚುವರಿ ಚಿಕಿತ್ಸೆಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ, ರೋಗಿಗೆ ಅವನ ಸಿಚುವೇಶನ್ ಅನ್ನು ಅರ್ಥೈಸಿಕೊಳ್ಳುವಂಥ ಒಂದು ರೀತಿಯ ರೈಟ್ಸ್ ಖಂಡಿತವಾಗಿ ಇದೆ. ಸೊ ಹಾಗಾಗಿ ಡಾಕ್ಟರ್ಸ್ ಅದನ್ನು ತಿಳಿಪಡಿಸಬೇಕಾಗುತ್ತೆ. ಇನ್ಫಾರ್ಮ್ಡ್ ಕನ್ಸೆಂಟ್ ಅನ್ನು ಅವರಿಗೆ ತೋರಿಸ್ಕೊಳ್ಬೇಕಾಗುತ್ತೆ. ಅದರ ಸಾಧಕ ಬಾಧಕಗಳ ಬಗ್ಗೆ ಕೂಡ ಸಿಂಪಲ್ ಆಗಿ ಆ ಪೇಷಂಟ್ಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಅದರ ಅಪಾಯಗಳು ಪ್ರಯೋಜನಗಳನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗೂ ಕೆಲವೊಮ್ಮೆ ರೋಗಿಗೆ ತನ್ನ ಅನಾರೋಗ್ಯದ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂಥ ನೈತಿಕ ವೈದ್ಯಕೀಯ ಅಭ್ಯಾಸ ಅಂದರೆ ನೈತಿಕವಾಗಿರುವಂಥ ಹಕ್ಕು ಕೂಡ ಇರ್ತದೆ. ಸೊ ಆ ಸಂದರ್ಭದಲ್ಲಿ ಅದನ್ನು ಕೂಡ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಳ್ಳುವುದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಹಾಗಾಗಿ ಇದೆಲ್ಲವನ್ನೂ ಕೂಡ ಈ ಎಥಿಕಲ್ ಮತ್ತು ಲೀಗಲ್ ಆಸ್ಪೆಕ್ಟ್ಸ್ನ ಈ ಕನ್ಸಿಡರೇಷನ್ ಅನ್ನು ಕೂಡ ಒಬ್ಬ ವೈದ್ಯರು ತನ್ನ ಪೇಷಂಟ್ ಜೊತೆ ಹೊಂದ್ಕೊಳ್ಬೇಕಾಗುತ್ತೆ. ವೆರಿ ನೆಕ್ಸ್ಟ್ ಪಾಯಿಂಟ್ ಈಸ್ ಪೇಷಂಟ್ ಸೆಂಟರ್ಡ್ ಕೇರ್, ರೋಗಿ ಕೇಂದ್ರಿತ ಆರೈಕೆ. ಸೊ ರೋಗಿ ಕೇಂದ್ರಿತ ಆರೈಕೆಯು ವೈದ್ಯಕೀಯ ಸ್ಥಿತಿ ಮಾತ್ರವಲ್ಲದೆ ಆತನ ಮಾನಸಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಅಂಶಗಳನ್ನು ಒಳಗೊಂಡಂತೆ ಇಡೀ ವ್ಯಕ್ತಿಗೆ ಚಿಕಿತ್ಸೆ ನೀಡಲು ಅದು ಒತ್ತು ಕೊಡ್ತದೆ. ಸೊ ಪೇಷಂಟ್ ಸೆಂಟರ್ಡ್ ಕೇರ್ ಅಲ್ಲಿ the doctor needs to have a holistic approach. Patient-centered care emphasizes treating the whole person, including the psychological, emotional, and social aspects, and not just the medical condition. This is very, very important. So, ಹಾಗಾಗಿ ಒಬ್ಬ ವೈದ್ಯರು ಒಬ್ಬ ರೋಗಿಯ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ರೋಗಕ್ಕಷ್ಟೇ ಮದ್ದು ಕೊಡುವುದಲ್ಲ, ಒಟ್ಟಾರೆಯಾಗಿ ಆಗ್ಲೇ ಹೇಳಿದಾಗೆ ಆರೋಗ್ಯ ಅಂದ್ರೆ ಏನು, ಇಟ್ ಇಸ್ ನಾಟ್ ಓನ್ಲಿ ವಿತ್ ದ ಫಿಸಿಕಲ್ ಡೈಮೆನ್ಷನ್ ಆಫ್ ಹೆಲ್ತ್, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಹೌದಾ ಅಲ್ವಾ? ಸೊ ಈ ಆಸ್ಪೆಕ್ಟ್ಸ್ ಗಳಲ್ಲೂ ಕೂಡ ನಾವು ಹೆಲ್ದಿ ಆಗಿದ್ರೆ ಮಾತ್ರ ನಮ್ಮನ್ನು ಓವರ್ ಆಲ್ ಆಗಿ ನಾವು ಹೆಲ್ತಿ ಅಂತ ಅನ್ಕೊಳ್ಬಹುದು. ಸೊ ಹಾಗಾಗಿ ಈ ಒಂದು ರೋಗಿ ಕೇಂದ್ರಿತ ಆರೈಕೆಯಲ್ಲಿ ಒಬ್ಬ ವೈದ್ಯನು ತನ್ನ ಆ ರೋಗಿಯ ವೈದ್ಯಕೀಯ ಸ್ಥಿತಿಗೆ ಮಾತ್ರ ಚಿಕಿತ್ಸೆ ಕೊಡುವುದಲ್ಲದೆ ಆತನ ಮಾನಸಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಅಂಶಗಳಿಗೂ ಕೂಡ ಒತ್ತು ಕೊಟ್ಟು ಚಿಕಿತ್ಸೆ ಕೊಟ್ಟು ಈ ರೀತಿಯಾಗಿ ಅವನಿಗೆ ಆರೋಗ್ಯವನ್ನು ನೋಡ್ಕೊಳ್ಳೋದ್ರಲ್ಲಿ ಅಥವಾ ಚಿಕಿತ್ಸೆ ಕೊಡೋದ್ರಲ್ಲಿ ಅವನು ತೊಡಗಿಸ್ಕೊಳ್ಬೇಕಾಗುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್, ಕಂಟಿನ್ಯೂಟಿ ಆಫ್ ಕೇರ್. Establishing a long-term relationship with patients allow the doctors to provide more personalized care and understanding the patient's needs better. ಕೆಲವು ಕಡೆ ಫ್ಯಾಮಿಲಿ ಡಾಕ್ಟರ್ಸ್ ಅಂತ ನಾವು ನೋಡ್ಕೊಬಹುದು, ಹೌದಾ ಅಲ್ವಾ? ಆ ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಇಮಿಡಿಯೇಟ್ ಆಗಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಒಬ್ರಿಗೆ ಏನಾದ್ರೂ ಇದ್ದಿದ್ರು ಕೂಡ ಫ್ಯಾಮಿಲಿ ಡಾಕ್ಟರ್ಸ್ನ ಕಾನ್ಸೆಪ್ಟ್ ಬಂದಿರುವುದೇ ಈ ಕಂಟಿನ್ಯೂಟಿ ಆಫ್ ಕೇರ್ ಅಂತ ಹೇಳುವಂಥದ್ದು. ವೈದ್ಯರಿಗೆ ನಮ್ಮ ಇಡೀ ಕುಟುಂಬದವರ ಒಂದು ರೀತಿಯ ಅನಾರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಅರಿವಿರ್ತದೆ. ನಮ್ಮ ಇಡೀ ಮೆಡಿಕಲ್ ಹಿಸ್ಟ್ರಿಯ ಬಗ್ಗೆ ಅವರಿಗೊಂದು ರೀತಿಯ ಒಂದು ಓಪನ್ನೆಸ್ ಇರ್ತದೆ. ಸೊ ಹಾಗಾಗಿ ಈ ರೀತಿಯ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಒಂದು ಪೇಷಂಟ್ ಅಥವಾ ಅವರ ಫ್ಯಾಮಿಲಿ ಜೊತೆ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಳ್ಳೆ ರೀತಿಯ ಪರ್ಸನಲೈಸ್ಡ್ ಕೇರ್ ಅಂದ್ರೆ ವೈಯಕ್ತೀಕರಿಸಿದ ಆರೈಕೆಯನ್ನು ಒದಗಿಸಿ ರೋಗಿಯ ಅಗತ್ಯತೆಗಳನ್ನು ಉತ್ತಮವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇವು ಅನುವು ಮಾಡಿ ಕೊಡ್ತದೆ. ಸೊ ಎಷ್ಟೋ ಡಾಕ್ಟರ್ಸ್ ನೀವು ನೋಡಿರ್ಬೋದು, ಅವರೆಲ್ಲ ಕೆಲವೆಲ್ಲ ಒಂದು ಫ್ಯಾಮಿಲೀಸ್ಗಳಿಗೆ ಫ್ಯಾಮಿಲಿ ಡಾಕ್ಟರ್ಸ್ ಆಗಿ ಕೂಡ ಅವರು ಕರ್ತವ್ಯ ನಿರ್ವಹಿಸ್ತಾರೆ. ಸೊ ಹಾಗಾಗಿ ಈ ಕಾನ್ಸೆಪ್ಟ್ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಅಥವಾ ರೋಗಿಯ ಜೊತೆಯಲ್ಲಿ ಅವನ ಕುಟುಂಬದ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು ಕೂಡ ಅವನಿಗೆ ಪರ್ಸನಲೈಸ್ ಚಿಕಿತ್ಸೆ ಕೊಡ್ಲಿಕ್ಕೆ ಇದು ತುಂಬಾನೇ ಅನುವು ಮಾಡಿ ಕೊಡ್ತದೆ. ಸೊ ಪೇಷಂಟ್ ಸೆಂಟರ್ಡ್ ಕೇರ್ ಆಲ್ಸೋ ಇಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ in developing a good relationship between a doctor and a patient. Illu very important, the doctor also has to make the best use of technology. Role of technology. ಈಗ ಟೆಲಿಮೆಡಿಸಿನ್ ಇರ್ಬೋದು, ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್ಸ್ ಇರ್ಬೋದು, ಈಗ ಸ್ಕ್ಯಾನಿಂಗ್ ಫೆಸಿಲಿಟೀಸ್ ಇರ್ಬೋದು. ಇವತ್ತೆಲ್ಲ ನೀವು ಗಮನಿಸಿದ್ರೆ ನಾವು ಎಲ್ಲಾದ್ರೂ ಒಂದು ಕಡೆ ನಮ್ಮ ಬ್ಲಡ್ ರಿಪೋರ್ಟ್ಸ್ ಅಥವಾ ಏನಾದ್ರೂ ಒಂದು ರೀತಿಯ ಟೆಸ್ಟ್ ರಿಪೋರ್ಟ್ಸ್ ಗಳನ್ನು ಕೊಟ್ರೆ ಇಮಿಡಿಯೇಟ್ ಆಗಿ ಡಿಜಿಟಲ್ ರೂಪದಲ್ಲಿ ನಮ್ಮ ಇಮೇಲ್ಗಳಿಗೆಲ್ಲ ಬರುವಂಥದ್ದು, ಹೌದಾ ಅಲ್ವಾ? ಸೊ ಇದೇ ರೆಕಾರ್ಡ್ಸ್ ಅನ್ನು ಆ ನಂತರ ನಾವು ಡಿಜಿಟಲ್ ಆಗಿ ಕೂಡ ಸ್ಟೋರ್ ಕೂಡ ಮಾಡಬಹುದು. ಇದನ್ನೇ ನಾವು ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್ಸ್ ಅಂತ ಹೇಳುವಂಥದ್ದು. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಎಲ್ಲ ರೆಕಾರ್ಡ್ಸ್ಗಳು ಕೂಡ ಅಲ್ಲಿ ಅಪ್ಡೇಟೆಡ್ ಆಗಿರ್ತದೆ. ಡಿಜಿಲಾಕರ್ ಅಲ್ಲಿ ಇಟ್ಟಾಗಿ ಈ ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್ಸ್ ನ ಮೂಲಕ ನಮ್ಗೆ ಇದರಲ್ಲಿ ಆಕ್ಸೆಸ್ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಒಬ್ಬ ಡಾಕ್ಟರ್ ತಂತ್ರಜ್ಞಾನವನ್ನು ಸರಿಯಾಗಿ ಅರ್ಥೈಸಿಕೊಂಡು ಆ ತಂತ್ರಜ್ಞಾನವನ್ನು ಕೂಡ ಉತ್ತಮ ರೀತಿಯಲ್ಲಿ ರೋಗಿಯ ಶುಶ್ರೂಷೆಯಲ್ಲಿ ಅದನ್ನು ತೊಡಗಿಸಿಕೊಳ್ಳಬೇಕು. ಫಾರ್ ಎಕ್ಸಾಂಪಲ್, ದ ರೈಸ್ ಆಫ್ ಟೆಲಿಮೆಡಿಸಿನ್ ಹ್ಯಾಸ್ ಚೇಂಜ್ಡ್ ಹೌ ಡಾಕ್ಟರ್ಸ್ ಅಂಡ್ ಪೇಷಂಟ್ಸ್ ಇಂಟರಾಕ್ಟ್, ಆಫರಿಂಗ್ ಆಪರ್ಚುನಿಟೀಸ್ ಫಾರ್ ಗ್ರೇಟರ್ ಆಕ್ಸೆಸ್ ಟು ಕೇರ್, ಬಟ್ ಆಲ್ಸೋ ರೇಸಿಂಗ್ ಫ್ಯೂ ಚಾಲೆಂಜಸ್ ಅರೌಂಡ್ ಪರ್ಸನಲ್ ಕನೆಕ್ಷನ್ ಅಂಡ್ ಪ್ರೈವಸಿ. ಹೀಗೆ ಫಾರ್ ಎಕ್ಸಾಂಪಲ್ ಕೌನ್ಸಿಲಿಂಗ್ ಇರ್ಬೋದು. ಈಗ ಸೈಕ್ಯಾಟ್ರಿಸ್ಟ್ನವರು ಕೌನ್ಸಿಲಿಂಗ್ ಕೊಡುವಂತ ಸಂದರ್ಭದಲ್ಲೂ ಟೆಲಿಕೌನ್ಸಿಲಿಂಗ್ ಅಂತ ಹೇಳುವಂತ ಕಾನ್ಸೆಪ್ಟ್ ಕೂಡ ಈಗ ಬಂದಿದೆ. ಇಮಿಡಿಯೇಟ್ ಆಗಿ
ವ್ಯಕ್ತಿಯ ಜೊತೆ ಅಥವಾ ಪೇಷಂಟ್ ಜೊತೆ ಈ ರೀತಿಯಾಗಿ ಕೌನ್ಸಿಲಿಂಗ್ ಫೋನ್ನ ಮೂಲಕ ಅಥವಾ ಗೂಗಲ್ ಮೀಟ್ನ ಮೂಲಕ ಈ ರೀತಿ ಮಾಧ್ಯಮ ಅಂದರೆ ಟೆಕ್ನಾಲಜಿಯನ್ನು ಬಳಸಿಕೊಂಡು ಈ ರೀತಿಯಾಗಿ ಚಿಕಿತ್ಸೆಯನ್ನು ಕೊಡುವಂಥ ಒಂದು ಮಾಧ್ಯಮ. ಸೊ ಹಾಗಾಗಿ ಇಂತಹ ತಂತ್ರಜ್ಞಾನದ ಸದ್ಬಳಕೆಯನ್ನು ಡಾಕ್ಟರ್ಸ್ಗಳು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಆ ಗೌಪ್ಯತೆ ಮತ್ತು ಬೇರೆ ಬೇರೆ ರೀತಿಯ ಅಂದರೆ ಉತ್ತಮ ರೀತಿಯ ಅವರ ಆರೋಗ್ಯಕ್ಕೆ ಪೂರಕವಾಗಿರುವಂಥ ಒಂದು ಅವಕಾಶಗಳನ್ನು ಕೊಡ್ತಾ ಈ ರೀತಿ ಪೇಷಂಟ್ಸ್ ಜೊತೆ ಅವರು ರಿಲೇಶನ್ಶಿಪ್ ಅನ್ನು ಇಟ್ಕೊಳ್ಬೇಕಾಗುತ್ತೆ ಅಥವಾ ಪೇಷಂಟ್ಸ್ ಜೊತೆ ಅವರು ಇಂಟರಾಕ್ಟ್ ಮಾಡಬೇಕಾಗುತ್ತೆ. ಆದರೆ ಕೆಲವೊಮ್ಮೆ ಇಲ್ಲಿ ಪರ್ಸನಲ್ ಕನೆಕ್ಷನ್ ಮತ್ತು ಪ್ರೈವಸಿಗೆ ಸಂಬಂಧಿಸಿದ ಚಾಲೆಂಜಸ್ಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ಸೊ ಒಟ್ಟಾರೆಯಾಗಿ ಹೇಳುವುದಿದ್ರೆ ಡಾಕ್ಟರ್ಸ್ಗಳು ಟೆಕ್ನಾಲಜಿಯನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ರೋಗಿಯ ಜೊತೆ ಉತ್ತಮ ರೀತಿಯಲ್ಲಿ ಸಂಪರ್ಕ ಇಟ್ಟುಕೊಂಡು ಅವರ ವಿಶ್ವಾಸ ಗಳಿಸಿಕೊಂಡು ಚಿಕಿತ್ಸೆ ನೀಡುವಂಥ ಕ್ರಮದಲ್ಲಿ ಅವರು ಮುಂದುವರಿಸಿಕೊಳ್ಳುವುದು. ಸೊ ಒಟ್ಟಾರೆಯಾಗಿ ಹೇಳುವುದಿದ್ರೆ ದ ಡಾಕ್ಟರ್ ಪೇಷಂಟ್ ರಿಲೇಶನ್ಶಿಪ್ ಇನ್ ದ ಸೋಶಿಯಾಲಜಿ ಆಫ್ ಹೆಲ್ತ್ ಇಸ್ multifaceted and shaped by a range of social and cultural factors. As healthcare evolves, there is a growing emphasis on patient-centered care, effective communication, and shared decision-making to improve health outcomes and satisfaction. Addressing power imbalances and promoting cultural competence are crucial for building strong and effective relationship between doctors and patients. ಸೊ ಆರೋಗ್ಯ ಸಮಾಜಶಾಸ್ತ್ರದ ಈ ಒಂದು ಸ್ಪೆಷಲೈಸ್ಡ್ ಪೇಪರಲ್ಲಿ ವೈದ್ಯ ರೋಗಿಯ ಸಂಬಂಧವು ತುಂಬನೇ ಬಹುಮುಖಿಯಾಗಿರುವಂಥದ್ದು ಹಾಗೂ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ವ್ಯಾಪ್ತಿಯಿಂದ ಅದು ರೂಪುಗೊಂಡಿವೆ. ಈಗ ಆರೋಗ್ಯ ಕ್ಷೇತ್ರವು ವಿಕಸನಗೊಳ್ಳುತ್ತಿದ್ದಂತೆ ರೋಗಿ ಕೇಂದ್ರಿತ ಆರೈಕೆ, ಪರಿಣಾಮಕಾರಿ ಸಂವಹನ, ಸೊ ಇದನ್ನೆಲ್ಲ ಆರೋಗ್ಯದ ಫಲಿತಾಂಶಗಳ ಒಂದು ಆಧಾರದ ಮೇಲೆ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ಕೊಡಲಿಕ್ಕೆ ಈ ಮೂಲಕ ನಮಗೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಚಾಲೆಂಜಸ್ಗಳನ್ನು ಅಂದರೆ ಆಗಲೇ ಹೇಳಿದಾಗೆ ಪವರ್ ಇಂಬ್ಯಾಲೆನ್ಸ್, ವೈದ್ಯನು ಎಂಥದೇ ಮಾಸ್ಟರ್ ಇರಲಿ ಅಥವಾ ಎಂಥದೇ ಒಂದು ರೀತಿಯ ಅವನಿಗೆ ಒಳ್ಳೆ ರೀತಿಯ ಒಂದು ಅಧಿಕಾರ ಇದ್ರೂ ಕೂಡ ಪೇಷಂಟ್ ಜೊತೆ ಅವನ ಲೆವೆಲ್ಗೆ ಬಂದು ಟ್ರೀಟ್ಮೆಂಟ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವನ ಒಂದು ರೀತಿಯ ಚೇತರಿಕೆಗೂ ಕೂಡ ಇದು ತುಂಬಾನೇ ಹೆಲ್ಪ್ ಆಗುವಂಥದ್ದು. ಸೊ ಹಾಗಾಗಿ ಇದು ರಿಲೇಶನ್ಶಿಪ್ ಬಿಟ್ವೀನ್ ಡಾಕ್ಟರ್ ಅಂಡ್ ಪೇಷಂಟ್ ಇಸ್ ಅ ವೆರಿ ಕ್ರೂಷಿಯಲ್ ಫ್ಯಾಕ್ಟರ್ ಫಾರ್ ಹಿಸ್ ಬೆಟರ್ಮೆಂಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬರುವಂಥದ್ದು ಆಗ್ಲೇ ಹೇಳಿದಾಗ ಇಲ್ಲಿ ಪ್ರಮುಖ 3 ಆಕ್ಟರ್ಸ್ಗಳು ಬರ್ತಾರೆ. ಒಂದು ಪೇಷಂಟ್ ಜೊತೆ ಸಹಯೋಗವನ್ನು ಇಟ್ಟುಕೊಳ್ಳುವಂಥದ್ದು ಒಂದು ಡಾಕ್ಟರ್ಸ್, ಎರಡನೇದು ನರ್ಸ್, ಮೂರನೇದು ಪ್ಯಾರಾಮೆಡಿಕಲ್ ಸ್ಟಾಫ್ ಮೆಂಬರ್ಸ್. ಸೊ ನಾವು ಲೆಟ್ ಅಸ್ ಡಿಸ್ಕಸ್ ಬಿಟ್ವೀನ್ ನರ್ಸ್ ಅಂಡ್ ಅ ಪೇಷಂಟ್. See, in sociology of health, the relationship between nurses and patient is a central focus due to the integral role the nurses play in healthcare delivery. The nurses often spend more time with the patients than other healthcare providers, which can significantly impact the patient outcomes, the satisfaction, and the overall healthcare experience. And here are some key aspects of the nurse-patient relationship from a sociological perspective. ಸೊ ಆರೋಗ್ಯ ಸಮಾಜಶಾಸ್ತ್ರದಲ್ಲಿ ದಾದಿಯರು ಮತ್ತು ರೋಗಿಗಳ ನಡುವಿನ ಸಂಬಂಧವೂ ಕೂಡ ತುಂಬಾ ಅವಿಭಾಜ್ಯ ಒಂದು ಅಂಗವಾಗಿದೆ ಅಥವಾ ಕೇಂದ್ರ ಬಿಂದು ಅಂತಾನೆ ಹೇಳ್ಬೋದು. ನಾವು ಇತರ ಆರೋಗ್ಯ ಪೂರೈಕೆದಾರರಿಗೆ ನಾವು ಹೋಲಿಸಿದ್ರೆ ಅದು ಸ್ಪೆಷಲ್ ಆಗಿ ಹಾಸ್ಪಿಟಲ್ ಅಲ್ಲಿ ನಾವು ಅಡ್ಮಿಟ್ ಆದಂತ ಸಂದರ್ಭದಲ್ಲಿ ಈ ನರ್ಸಸ್ಗಳ ರೋಲ್ ಇದೆಯಲ್ಲ ಅದು ತುಂಬಾನೇ ಪ್ರಾಮಿನೆಂಟ್ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ನರ್ಸಸ್ಗಳು ಈ ಡಾಕ್ಟರ್ಸ್ ಮತ್ತು ಪೇಷಂಟ್ ನ ನಡುವಲ್ಲಿರುವಂತಹ ಒಂದು ಕೇಂದ್ರ ಬಿಂದು ಅಥವಾ ಒಂದು ಕೊಂಡಿ ಅಂತ ಹೇಳ್ಬೋದು. ಅಂಡ್ ಇವರೇ ಪೇಷಂಟ್ ಜೊತೆ ಹೆಚ್ಚಿನ ಸಮಯವನ್ನು ಅವರು ಕಳೆಯುತ್ತಾರೆ. ಅಂದ್ರೆ ಅವರ ಬೇರೆ ಬೇರೆ ಹೆಲ್ತ್ ಪ್ಯಾರಾಮೀಟರ್ಸ್ ಇರ್ಬೋದು, ಇದನ್ನೆಲ್ಲ ಅಬ್ಸರ್ವೇಷನ್ ಅಲ್ಲಿ ಇಟ್ಕೊಳ್ಳುವುದರಲ್ಲಿ ಇವರು ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಮತ್ತು ಡಾಕ್ಟರ್ಸ್ಗಳಿಗೂ ಕೂಡ ಇವರ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಇವರ ಒಂದು ಪ್ರೋಗ್ರೆಸ್, ಚೇತರಿಕೆ ಅಥವಾ ಅದರಲ್ಲಿರುವಂತಹ ಏನೇ ರೀತಿಯ ಲೋಪದೋಷಗಳನ್ನು ಕೂಡ ಟೈಮ್ ಟು ಟೈಮ್ ಅಪ್ಗ್ರೇಡ್ ಮಾಡುವವರೇ ಈ ನಮ್ಮ ನರ್ಸಸ್ಗಳು. ಸೊ ಒಟ್ಟಾರೆಯಾಗಿ ನರ್ಸ್ ಮತ್ತು ಪೇಷಂಟ್ ರಿಲೇಶನ್ಶಿಪ್ ಕೂಡ ವೆರಿ ಕ್ರೂಷಿಯಲ್ ಆಸ್ಪೆಕ್ಟ್ ಒಬ್ಬ ರೋಗಿಯ ಚೇತರಿಸುವಿಕೆಯಲ್ಲಿ. ಸೊ ಇದಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಅಂಶಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ಮೊದಲನೇದು ಹಾಲಿಸ್ಟಿಕ್ ಕೇರ್ ಅಂಡ್ ಅಡ್ವೊಕೇಸಿ. ಹೌ ಶುಡ್ ಬಿ ದ ರಿಲೇಶನ್ಶಿಪ್ ಬಿಟ್ವೀನ್ ಅ ನರ್ಸ್ ಅಂಡ್ ಅ ಪೇಷಂಟ್. ಆಗ್ಲೇ ಹೇಳಿದಾಗೆ ದ ನರ್ಸಸ್ ಪ್ರೊವೈಡ್ ಹಾಲಿಸ್ಟಿಕ್ ಕೇರ್ ಕನ್ಸಿಡರಿಂಗ್ ನಾಟ್ ಜಸ್ಟ್ ದ ಮೆಡಿಕಲ್ ನೀಡ್ಸ್ but also the emotional, psychological and social needs of the patients. The nurses act as advocates for patients, helping them to navigate the healthcare system, understand their options and make them informed decisions.
ಸೊ ನರ್ಸಸ್ಗಳು ಅಥವಾ ದಾದಿಯರು ಅಂತ ಹೇಳಿದ್ರೆ ಇವರು ವೈದ್ಯಕೀಯ ಅಗತ್ಯಗಳನ್ನು ಪೂರೈಸುವುದು ಮಾತ್ರವಲ್ಲದೆ ರೋಗಿಯ ಭಾವನಾತ್ಮಕ ಮತ್ತು ಮಾನಸಿಕ ಮತ್ತು ಸಾಮಾಜಿಕ ಅಗತ್ಯಗಳನ್ನು ಸೂಕ್ಷ್ಮವಾಗಿ ಅವರು ಅವಲೋಕಿಸಿಕೊಂಡು ಅದಕ್ಕೆ ಪೂರಕವಾಗಿರುವಂತಹ ಸಮಗ್ರ ಆರೈಕೆಯನ್ನು ಒದಗಿಸಲಿಕ್ಕೆ ಇವರು ಸಶಕ್ತರಾಗಿರ್ತಾರೆ. ಸೊ ಹಾಗಾಗಿ ಇಡೀ ಆರೋಗ್ಯ ವ್ಯವಸ್ಥೆ ಹಾಗೂ ಆ ರೋಗಿಯ ಸಮಸ್ಯೆಯನ್ನು ಅರ್ಥೈಸಿಕೊಳ್ಳಿಕ್ಕೆ ಹಾಗೂ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ರೋಗಿಗಳಿಗೆ ಈ ನಮ್ಮ ದಾದಿಯರು ತುಂಬಾನೇ ಸಹಾಯ ಮಾಡ್ತಾರೆ. ಎರಡನೇದು ಆಗ್ಲೇ ಹೇಳಿದಾಗೆ ಈ ಕಮ್ಯುನಿಕೇಶನ್ ಅಂಡ್ ಟ್ರಸ್ಟ್ ಇದೆಯಲ್ಲ, ಇದು ತುಂಬಾ ಇಂಟಗ್ರಲ್ ಕಾಂಪೊನೆಂಟ್. ಡಾಕ್ಟರ್ಸ್ಗಳಿಗೆ ಮಾತ್ರ ಅಲ್ಲ, ನರ್ಸಸ್ ಮತ್ತು ಪೇಷಂಟ್ಗಳ ಮಧ್ಯೆ ಕೂಡ ಈ ಕಾಂಪೊನೆಂಟ್ ತುಂಬಾನೇ ಇರಬೇಕು. So the nurses often serve as a primary point of contact for the patients, providing them the necessary education and support throughout their healthcare journey. Clear and empathetic communication helps them to build trust and rapport. Nurses play a critical role in educating patients about their conditions, treatment options, and self-care strategies. ದಾದಿಯರು ಸಾಮಾನ್ಯವಾಗಿ ರೋಗಿಗಳ ಸಂಪರ್ಕದ ಪ್ರಾಥಮಿಕ ಬಿಂದುವಾಗಿ ಅವರು ಸೇವೆ ಸಲ್ಲಿಸ್ತಾರೆ. ಆಗ್ಲೇ ಹೇಳಿದಾಗೆ ಇಡೀ ಅವರ ಆರೋಗ್ಯ ಚೇತರಿಸುವಿಕೆಯ ಒಂದು ಪ್ರಯಾಣದಲ್ಲಿ ಇವರು ಯಾವಾಗ್ಲೂ ಆ ಪೇಷಂಟ್ ಜೊತೆ ಇರ್ತಾರೆ. ಸೊ ಹಾಗಾಗಿ ಸ್ಪಷ್ಟವಾದಂತಹ ಸಂವಹನ, ಸಹಾನುಭೂತಿಯಿಂದ ಇರುವಂತಹ ಒಂದು ಸಂವಹನ ರೋಗಿಗೆ ಈ ದಾದಿಯರ ಮೇಲೆ ಒಳ್ಳೆ ರೀತಿಯ ನಂಬಿಕೆ ಮತ್ತು ಬಾಂಧವ್ಯವನ್ನು ನಿರ್ಮಿಸಲಿಕ್ಕೆ ಇದು ಸಹಾಯ ಮಾಡ್ತದೆ. ಸೊ ಈ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ ಅನಾರೋಗ್ಯದಿಂದ ಚೇತರಿಸಿಕೊಳ್ಳಿಕ್ಕೆ ಇದು ಒಂದು ರೀತಿ ಹೆಲ್ಪ್ ಮಾಡ್ತದೆ. ಹಾಗೇನೆ ನರ್ಸಸ್ಗಳು ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ಜೊತೆ ಪದೇ ಅವರಿಗೆ ಮಾತುಕತೆಗೆ ಅವಕಾಶ ದೊರೆಯದೇ ಹೋದಲ್ಲಿ ಈ ಕಾಂಪೊನೆಂಟ್ ಅನ್ನು ಅಥವಾ ಅವರಿಗೆ ಇರುವಂತಹ ಕೆಲವೆಲ್ಲ ಒಂದು ರೀತಿಯ ಡೌಟ್ಸ್ ಗಳನ್ನು ನರ್ಸಸ್ಗಳು ಪೇಷಂಟ್ಸ್ಗಳ ಜೊತೆ ಸಂವಹನ ನಡೆಸಿಕೊಂಡು ಅವರ ಅನಾರೋಗ್ಯಕ್ಕೆ ಸಂಬಂಧಿಸಿದ ಪರಿಪೂರ್ಣ ವಿಷಯಗಳನ್ನು ಅವರಿಗೆ ತಿಳಿಸ್ತಾ ಯಾವ ರೀತಿಯಾಗಿ ಈ ರೋಗದಿಂದ ಗುಣಮುಖವಾಗಬಹುದು ಅಂತ ಹೇಳುವಂತ ಕೆಲವೆಲ್ಲ ಒಂದು ರೀತಿಯ ಬೇಸಿಕ್ ಮಾಹಿತಿಯನ್ನು ಈ ದಾದಿಯರು ಒದಗಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಅಂತ ನಾವು ಹೇಳಬಹುದು. ಸೊ ಒಟ್ಟಾರೆಯಾಗಿ ಇವರ ರೋಲ್ ಕೂಡ ಪೇಷಂಟ್ನ ಒಂದು ಗುಣಮುಖವಾಗುವುದರಲ್ಲಿ ಅಥವಾ ಅವನ ಅನಾರೋಗ್ಯದಿಂದ ಚೇತರಿಸಿಕೊಳ್ಳುವುದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನೊಂದು ಮೂರನೇದು ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ನರ್ಸ್ ಮತ್ತು ಪೇಷಂಟ್ಗಳ ಮಧ್ಯೆ ಇರಬೇಕಾದದ್ದು ಎಂಪತಿ ಅಂಡ್ ಇಮೋಷನಲ್ ಸಪೋರ್ಟ್. The nurses provide emotional support and empathy to patients, which can be particularly important during challenging times such as illness, hospitalization, and end-of-life care. Nurses often build strong relationships with patients due to their ongoing interactions, which can enhance a patient's satisfaction and adherence to the treatment plans. ವೆರಿ ಇಂಪಾರ್ಟೆಂಟ್. ಸೊ ನರ್ಸಿಂಗ್ ಸ್ಟೂಡೆಂಟ್ಸ್ಗಳಿಗೂ ಮೆಡಿಕಲ್ ಸೋಶಿಯಾಲಜಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕಾಂಪೊನೆಂಟ್ ನಿಮ್ಗೆಲ್ಲರಿಗೆ ಗೊತ್ತಿದೆ. ಪ್ಯಾರಾಮೆಡಿಕಲ್ ಕೋರ್ಸಸ್ ಇರುವವರಿಗೂ ಕೂಡ ಸೋಶಿಯಾಲಜಿ ಆಫ್ ಹೆಲ್ತ್ ಇಸ್ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಪರಾನುಭೂತಿ ಮತ್ತು ಭಾವನಾತ್ಮಕ ಬೆಂಬಲ ಕೊಡುವಂಥದ್ದು ತುಂಬಾನೇ ಇವರಿಗೆ ಇಂಪಾರ್ಟೆಂಟ್ ಆಗಿರ್ತದೆ. ಯಾರಿಗೆ? ರೋಗಿಗಳಿಗೆ. ಸೊ ಈಗ ಒಬ್ಬ ರೋಗಿ ಸ್ಪೆಷಲಿ ಆಸ್ಪತ್ರೆಯಲ್ಲಿರುವಂತಹ ಸಂದರ್ಭದಲ್ಲಿ ಅವ್ರು ತುಂಬಾನೇ ವಲ್ನರಬಲ್ ಆಗಿರ್ತಾರೆ. ಯಾಕಂದ್ರೆ ಒಂದು ಆರ್ಥಿಕ ಸಮಸ್ಯೆಗಳಿರ್ಬೋದು, ಅವರಿಗೆ ಕೌಟುಂಬಿಕ ಸಮಸ್ಯೆಗಳಿರ್ಬೋದು, ಮಾನಸಿಕ ಸಮಸ್ಯೆಗಳಿರ್ಬೋದು. ಹಾಗೇನೆ ರೋಗಿ ಮತ್ತು ಅವನ ಕುಟುಂಬವನ್ನು ಸರಿಯಾದ ರೀತಿಯಲ್ಲಿ ಅವಲೋಕನ ಮಾಡಲಿಕ್ಕೆ ದಾದಿಯರಿಗೆ ವಿಪುಲವಾದಂತಹ ಅವಕಾಶಗಳು ಸಿಗ್ತದೆ ಒಂದು ಹಾಸ್ಪಿಟಲ್ ಸೆಟ್ಟಿಂಗ್ ಅಲ್ಲಿ. ಹೌದಾ ಅಲ್ವಾ? ಡಾಕ್ಟರ್ಸ್ಗೆ ಹೋಲಿಸಿದ್ರೆ ದ ನರ್ಸಸ್ ವಿಲ್ ಬಿ ಮಚ್ ಮೋರ್ ಇನ್ಫಾರ್ಮ್ಡ್ ಅಬೌಟ್ ದ ಸೋಷಿಯಲ್ ಅಂಡ್ ದ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಆಫ್ ಅ ಪೇಷಂಟ್. ಯಾಕಂದ್ರೆ ಹೆಚ್ಚಿನ ಸಮಯವನ್ನು ಅವರು ಪೇಷಂಟ್ ಜೊತೆ ಅವರಿಗೆ ಮಾತ್ರೆ ಕೊಡುವುದಿರ್ಬೋದು, ಅವರಿಗೆ ಟ್ರಿಪ್ಸ್ ಕೊಡುವುದಿರ್ಬೋದು, ಅವರ ಬೆಡ್ಡಿಂಗ್ ಇರ್ಬೋದು ಇತ್ಯಾದಿ, ಇದನ್ನೆಲ್ಲ ಅವರು ನಿರಂತರವಾಗಿ ಅವರ ಪೇಷಂಟ್ ಜೊತೆ ಸಂಪರ್ಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳು ಅವರಿಗೆ ಆ ಪೇಷಂಟ್ ಬಗ್ಗೆ ಗೊತ್ತಾಗ್ತಾ ಹೋಗ್ತದೆ. ಅವರ ಕೌಟುಂಬಿಕ ಹಿನ್ನೆಲೆ ಅಂದ್ರೆ ಮೇಲ್ನೋಟದಕ್ಕೆ ಅವರಿರುವಂತಹ ಕೌಟುಂಬಿಕ ಹಿನ್ನೆಲೆ, ಅವರ ಸಮಸ್ಯೆಗಳನ್ನು ಈ ರೀತಿ ಅವರಿಗೆ ಒಂದು ರೀತಿ ವಿಟ್ನೆಸ್ ಆಗ್ತದೆ. ಸೊ ಆ ಸಂದರ್ಭದಲ್ಲಿ ದಾದಿಯಂದಿರು ಪರಾನುಭೂತಿ, ಭಾವನಾತ್ಮಕ ಬೆಂಬಲಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರೋಗಿಗಳೊಟ್ಟಿಗೆ ಉತ್ತಮ ರೀತಿಯ ಧನಾತ್ಮಕ ಸಂಬಂಧವನ್ನು ಬೆಳೆಸ್ಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ. ಸೊ ಇದರಿಂದಾಗಿ ರೋಗಿಗೆ ಮಾನಸಿಕ ತೃಪ್ತಿ ಇರ್ಬೋದು ಅಥವಾ ಚಿಕಿತ್ಸಾ ಯೋಜನೆಗಳ ಕೆಲವು ಅನುಸರಣಕ್ಕೆ ಸಂಬಂಧಿಸಿದ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಕೂಡ ಇದು ಸಾಧ್ಯ ಆಗುತ್ತೆ. Another very important is cultural competence and sensitivity. ಇದು ಕೂಡ ಇವರಿಗೆ ಇರಬೇಕಾಗುತ್ತೆ. The nurses must be culturally competent and understanding and respecting the patient's diverse backgrounds, beliefs and values. Nurses play a key role in addressing health disparities by advocating for equitable care and providing culturally sensitive health care.
ಸಾಂಸ್ಕೃತಿಕ ಸಾಮರ್ಥ್ಯ ಮತ್ತು ಸೂಕ್ಷ್ಮತೆಯ ಅರಿವು ಕೂಡ ದಾದಿಯರಿಗೆ ಇರಬೇಕು. ಪ್ರತಿಯೊಂದು ಪೇಷಂಟ್ ಕೂಡ ಬಹಳಷ್ಟು ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿರ್ತಾನೆ, ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದಿರ್ತಾನೆ, ವೈವಿಧ್ಯಮಯವಾಗಿರುವಂತಹ ಒಂದು ನಂಬಿಕೆ ಮತ್ತು ಮೌಲ್ಯಗಳ ಹಿನ್ನೆಲೆಯಿಂದ ಒಂದು ಬಂದಿರ್ತಾನೆ. ಸೊ ಇಂತಹ ಸಣ್ಣ ಪುಟ್ಟ ಹಿನ್ನೆಲೆಗಳನ್ನು ಅವರು ಗೌರವಿಸಬೇಕಾಗುತ್ತೆ. ಉದಾಹರಣೆ ನಾನು ಕೊಡೋದಿದೆ, ಈಗ ಒಬ್ಬ ಪೇಷಂಟ್ ಅನ್ನು ಅದಕ್ಕೆ ಏನ್ ಹೇಳ್ತೇವೆ, ಆಪರೇಷನ್ ಥಿಯೇಟರ್ಗೆ ಕೊಂಡೋಗುವಂತ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಸಾಂಪ್ರದಾಯಸ್ಥ ಮನೆ ಅಂತ ಸಂದರ್ಭದಲ್ಲಿ ಇರುವಂತ ಅವನ ಕುಟುಂಬಿಕರು ಅವನಿಗೆ ಏನಾದ್ರೂ ಒಂದು ಪ್ರಸಾದ ಹಚ್ಚೋದು ಅಥವಾ ತಿಲಕ ಹಚ್ಚೋದು ಅಥವಾ ಇನ್ನೇನಾದ್ರೂ ಹೋಲಿ ವಾಟರ್ ಅನ್ನು ಹಾಕೋದ್ರಿಂದ ಅವ್ರಿಗೆ ಏನಾದ್ರೂ ಒಂದು ರೀತಿಯ ಸಮಾಧಾನ ಸಿಗುವುದಿದ್ರೆ ಅಂಥದಕ್ಕೆ ಒಂದು ರೀತಿ ಬೇಸಿಕ್ ಆಗಿ ಅವಕಾಶ ಮಾಡಿಕೊಳ್ಳುವಂತ ಒಂದು ಅಂಶವನ್ನು ನಾವು ಅಂದ್ರೆ ಅಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇದರಲ್ಲಿ ತುಂಬಾನೇ ಏನು ಕಳ್ಕೊಳ್ಳೋದು ಏನೂ ಇಲ್ಲ. ಸೊ ಇಂತಹ ಕೆಲವೆಲ್ಲ ಒಂದು ರೀತಿಯ ಅವರ ನಂಬಿಕೆ ವ್ಯವಸ್ಥೆಗಳ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು ಆ ರೋಗಿ ಮತ್ತು ಆ ಸನ್ನಿವೇಶಕ್ಕೆ ಪೂರಕವಾಗಿ ಅವರು ಸ್ಪಂದಿಸುವುದು ಇಲ್ಲಿ ಬಹಳಷ್ಟು ಮುಖ್ಯವಾಗಿರ್ತದೆ. ಸೊ ಕಲ್ಚರಲ್ ಕಾಂಪಿಟೆನ್ಸ್ ಅಂಡ್ ಸೆನ್ಸಿಟಿವಿಟಿ, ಸೊ ಅದು ಯಾತಕ್ಕೋಸ್ಕರ ಈ ರೀತಿ ಮಾಡ್ತಾರೆ, ಸೊ ಆ ಸ್ಥಳೀಯವಾಗಿರುವಂತಹ ಕೆಲವು ಹಿನ್ನೆಲೆಗಳು, ಸೊ ಇದನ್ನೆಲ್ಲ ಅರ್ಥೈಸಿಕೊಂಡು ಆ ದಾದಿಯಂದಿರು ಅಥವಾ ನರ್ಸಸ್ಗಳು ಪೇಷಂಟ್ ಜೊತೆ ಈ ರೀತಿಯಾಗಿ ಒಳ್ಳೆ ರೀತಿಯ ಈ ಸೂಕ್ಷ್ಮತೆಯನ್ನು ಹೊಂದಿದ್ರೆ ಮುಂದಿನ ದಿನಗಳಲ್ಲಿ ಆರೋಗ್ಯದಿಂದ ಚೇತರಿಸಿಕೊಳ್ಳಲಿಕ್ಕೆ ಅಥವಾ ಆಸ್ಪತ್ರೆಯಲ್ಲಿ ಇರುವಷ್ಟು ದಿವಸಗಳ ಕಾಲ ಸುಸೂತ್ರವಾಗಿ ತನ್ನ ಅನಾರೋಗ್ಯದಿಂದ ಗುಣಮುಖವಾಗ್ಲಿಕ್ಕೂ ಕೂಡ ಈ ಸಣ್ಣ ಪುಟ್ಟ ಅಂಶಗಳು ತುಂಬಾನೇ ಪ್ರಭಾವ ಬೀರ್ತದೆ. ವೆರಿ ಇಂಪಾರ್ಟೆಂಟ್ collaboration and coordination of care. The nurses work closely with the doctors and the paramedical staff and other healthcare professionals to coordinate and deliver comprehensive care. Nurses help to ensure continuity of care by managing transitions between different care settings, that is from hospital to home, and maintaining the detailed patient records. Very, very important. Nurses ಗಳಿಗೆ ತುಂಬಾನೇ ಜವಾಬ್ದಾರಿಗಳಿರ್ತದೆ. ಆರೈಕೆಯ ಸಹಯೋಗದೊಂದಿಗೆ ಉತ್ತಮ ರೀತಿಯ ಸಮನ್ವಯವನ್ನು ಕೂಡ ಅವರು ಇಟ್ಕೊಳ್ಬೇಕಾಗುತ್ತೆ. ನಿಮ್ಗೆ ಆಗ್ಲೇ ಹೇಳಿದಾಗೆ ವೈದ್ಯರು, ಅರೆ ವೈದ್ಯಕೀಯ ಸಿಬ್ಬಂದಿ ಮತ್ತು ಇತರ ಆರೋಗ್ಯ ವೃತ್ತಿಪರರೊಂದಿಗೆ ಈ ದಾದಿಯರು ನಿಕಟವಾಗಿ ಕೆಲಸ ಮಾಡಿಕೊಂಡು ರೋಗಿಯ ಜೊತೆ ಅವನ ಸಮಗ್ರ ಆರೈಕೆಯನ್ನು ಸಂಘಟಿಸಲಿಕ್ಕೆ ಇವರು ಮಹತ್ತರವಾದ ಪಾತ್ರವನ್ನು ವಹಿಸ್ತಾರೆ. ಸೊ ಇಂತಹ ವಿವಿಧ ಆರೈಕೆಗಳ ನಡುವೆ, ಅಂದ್ರೆ ಮನೆಯಿಂದ ಆಸ್ಪತ್ರೆಗೆ ಬರುವಂತಹ ಸಂದರ್ಭದಲ್ಲಿರ್ಬೋದು, ಕೆಲವು ಸಲ ಆಸ್ಪತ್ರೆಯಿಂದ ಅವನಿಗೆ ಶಸ್ತ್ರಚಿಕಿತ್ಸೆ ಆಗುವಂತಹ ಒಂದು ರೀತಿಯ ಆ ಒಂದು ಅವಧಿಗಿರ್ಬೋದು, ಅಥವಾ ಶಸ್ತ್ರಚಿಕಿತ್ಸೆಯ ನಂತರದ ಅವನ ಚೇತರಿಕೆಯ ಅವಧಿಗಿರ್ಬೋದು. ಹಾಗೇನೆ ಕೆಲವು ಸಲ ಟರ್ಮಿನಲ್ ಇಲ್ನೆಸ್ಗಳಿರ್ತದೆ, ಹೆಚ್ಚಿನ ಕಾಲಾವಧಿಯಲ್ಲೂ ಕೂಡ ಅವರು ಈ ರೀತಿಯಾಗಿ ಶುಶ್ರೂಷೆಗೆ ಅವರು ಒಳಪಡುವಂತಹ ಸಂದರ್ಭದಲ್ಲಿ, ಹಾಗೂ ವಿವರವಾದ ರೋಗಿಯ ಎಲ್ಲಾ ದಾಖಲೆಗಳನ್ನು ಕೂಡ ಇವರು ನಿರ್ವಹಿಸುವ ಮೂಲಕ ಆರೈಕೆಯ ನಿರಂತರತೆಯನ್ನು ಖಚಿತಪಡಿಸಿಕೊಳ್ಳಿಕ್ಕೆ ದಾದಿಯರು ಒಟ್ಟಾರೆಯಾಗಿ ಈ ಒಂದು ರೋಗಿಯ ಜೊತೆ ಅವರು ಈ ರೀತಿ ಕೊಲಾಬರೇಷನ್ ಅಥವಾ ಕೋಆರ್ಡಿನೇಷನ್ ಅನ್ನು ಮಾಡಿಕೊಂಡು ಈ ರೀತಿ ಅವರು ಕೆಲಸ ನಿರ್ವಹಿಸಬೇಕಾಗತ್ತೆ. ಹಾಗೆಯೇ ಈ ದಾದಿಯರ ಒಂದು ಬದುಕು ಇರ್ಬೋದು ಅಥವಾ ಅವರ ಒಂದು ಪ್ರೊಫೆಷನ್ ಇರ್ಬೋದು, ಇಟ್ ಈಸ್ ನಾಟ್ ಎ ಈಸಿ ಜಾಬ್. High workloads and stress can impact the nurse's ability to provide the best possible care and maintain strong relationships with patients. Nurses must also balance providing compassionate care with maintaining professional boundaries to avoid emotional burnout. ಸೊ ಇವರ ಈ ಒಂದು ಪ್ರೊಫೆಷನಲ್ಲಿ ತುಂಬಾನೇ ಸವಾಲುಗಳು ಮತ್ತು ಬೇರೆ ಬೇರೆ ರೀತಿಯ ಅವಕಾಶಗಳು ಕೂಡ ಇರ್ತದೆ. ಕೆಲವೊಮ್ಮೆ ಹೆಚ್ಚಿನ ಕೆಲಸದ ಹೊರೆಗಳಿರ್ಬೋದು, ಒತ್ತಡ ಇರ್ಬೋದು. ಇದರಿಂದಾಗಿ ಅವರಿಗೆ ಉತ್ತಮವಾದ ಆರೈಕೆಯನ್ನು ಒದಗಿಸಲು ಮತ್ತು ರೋಗಿಗಳೊಂದಿಗೆ ಬಲವಾದ ಸಂಬಂಧವನ್ನು ಕಾಪಾಡಿಕೊಳ್ಳಲಿಕ್ಕೆ ದಾದಿಯರ ಸಾಮರ್ಥ್ಯದ ಮೇಲೆ ಅದು ಪರಿಣಾಮ ಬೀರಬಹುದು. ಮತ್ತು ಹಾಗೇನೆ ನರ್ಸಸ್ಗಳು ಕೂಡ ಅಷ್ಟೇ ಕೆಲವು ಸಲ ಪ್ರೊಫೆಷನಲ್ ಬೌಂಡ್ರೀಸ್ ಅನ್ನು ಅವ್ರು ಇಟ್ಕೊಳ್ಬೇಕಾಗುತ್ತೆ. ಒಂದು ಪೇಷಂಟ್ ನ ಜೊತೆ ಇರ್ಬೋದು, ಅತಿಯಾಗಿ ಆ ಇಮೋಷನಲ್ ಬ್ಯಾಲೆನ್ಸ್ ಅನ್ನು ಕೊಡ್ಲಿಕ್ಕೂ ಕೂಡ ಆ ಬೌಂಡ್ರಿಯನ್ನು ಮೀರಿ ವರ್ತಿಸುವಂತಹ ಒಂದು ವ್ಯವಸ್ಥೆಗೆ ಅವರು ಹೋಗಬಾರದು. ಅಂದ್ರೆ ಅತಿರೇಕದ ವ್ಯವಸ್ಥೆಗೆ ಅದು ಹೋಗಬಾರ್ದು. ಕೆಲವೊಮ್ಮೆ ಈ ರೀತಿ ಇಮೋಷನಲ್ ಬರ್ನ್ಔಟ್ ಆಗುವಂತಹ ಸಂದರ್ಭದಲ್ಲಿ ಅದು ಅವರ ವೈಯಕ್ತಿಕ ಒಂದು ರೀತಿಯ ಆರೋಗ್ಯ ಅಥವಾ ಅವರ ಪರ್ಸನಾಲಿಟಿಯ ಮೇಲೆ ಕೂಡ ಅದು ಸವಾಲಾಗಿ ಅದು ಪರಿಣಮಿಸಬಹುದು. ಸೊ ಒಟ್ಟಾರೆಯಾಗಿ ನಾವು ನೋಡಿದ್ರೆ ಈ ರಿಲೇಶನ್ಶಿಪ್ ಬಿಟ್ವೀನ್ ನರ್ಸ್ ಅಂಡ್ ಅ ಪೇಷಂಟ್ ಅದು ಎಷ್ಟು ಸುಲಲಿತವಾಗಿ ಕಂಡ್ರೂ ಕೂಡ ಅದಷ್ಟೇ ಚಾಲೆಂಜಿಂಗ್ ಕೂಡ ಆಗಿರ್ತದೆ. ಸೊ ಒಟ್ಟಾರೆಯಾಗಿ ನಾವು ಗಮನಿಸಿದ್ರೆ ನರ್ಸ್ನ ಪಾತ್ರ ಅಥವಾ ಸ್ಪೆಷಲಿ ನಾವು ನರ್ಸ್ನ ಪಾತ್ರ ಒಂದು ಹಾಸ್ಪಿಟಲೈಸೇಷನ್ ಆದಂಥ ಸಂದರ್ಭದಲ್ಲಿ ಇವರ ಪಾತ್ರ ತುಂಬಾನೇ ಅಲ್ಲಿ ಹೆಚ್ಚುವರಿ ಆಗಿರ್ತದೆ. ಸೊ ಹಾಗಾಗಿ ಇವರು ಪ್ರಮುಖ ಒಬ್ಬ ರೋಗಿಯ ಚೇತರಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.
So the nurse-patient relationship is characterized by empathy, advocacy, and effective communication. The nurses play a vital role in providing holistic care and supporting patients through various aspects of their healthcare journey. By focusing on patient-centered care, cultural competence, and interdisciplinary collaboration, the nurses contribute significantly to positive health outcomes and patient experiences. Addressing challenges such as workload and maintaining professional boundaries is essential for sustaining strong nurse-patient relationships. ಸೊ ದಾದಿಯರು ಮತ್ತು ರೋಗಿಗೆ ಸಂಬಂಧಿಸಿದ ಅಂದರೆ ಪರಾನುಭೂತಿ ಇರಬೇಕು, ಪರಿಣಾಮಕಾರಿ ಸಂವಹನ, ಅವರ ಸಮಗ್ರ ಆರೈಕೆಯನ್ನು ಒದಗಿಸುವಲ್ಲಿ ಇವರೆಲ್ಲ ಪ್ರಮುಖ ಪಾತ್ರ ವಹಿಸ್ತಾರೆ, ಹೌದಾ ಅಲ್ವಾ? ಆದರೂ ಕೂಡ ಇವರ ಒಟ್ಟಾರೆ ಆಗಿರುವಂಥ ಪ್ರೊಫೆಷನ್ ತುಂಬಾನೇ ಚಾಲೆಂಜಿಂಗ್ ಆಗಿರ್ತದೆ. ಆಗ್ಲೇ ಹೇಳಿದಾಗೆ ಅವರ ವರ್ಕ್ ಲೋಡ್ ಮತ್ತು ಪ್ರೊಫೆಷನಲ್ ಬೌಂಡ್ರೀಸ್ ಅನ್ನು ಅವರು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನೆಲ್ಲ ನೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಒಂದು ನರ್ಸ್ ಮತ್ತು ಪೇಷಂಟ್ನ ಮಧ್ಯೆ ಇರುವಂತಹ ಸಂಬಂಧವನ್ನು ಅವನ ಆರೋಗ್ಯದ ಚೇತರಿಕೆಯಲ್ಲಿ ತುಂಬಾನೇ ಅವರು ಎಫೆಕ್ಟಿವ್ ಆಗಿ ಅದನ್ನು ಯೂಸ್ ಮಾಡಬಹುದು. Next very important relationship between paramedical staff and patient. In sociology of health, the relationship between paramedical staff and patient is an important area of study due to the specialized care and support these professionals provide. Paramedical staff include a range of healthcare providers such as the physical therapist, occupational therapist, respiratory therapist, radiologic technologists, dietitians, and medical laboratory technologists. Their interactions with patients can significantly impact patients' health outcomes, quality of life, and overall experience in the healthcare system. And here are some key aspects of the relationship between paramedical staff and patients. ಸೊ ಪ್ಯಾರಾಮೆಡಿಕಲ್ ಸ್ಟಾಫ್ ಅಥವಾ ಅರೆವೈದ್ಯಕೀಯ ಸಿಬ್ಬಂದಿಗಳು ಅಂದರೆ ಯಾರು? ಸೊ ಹೆಚ್ಚಾಗಿ ಆಸ್ಪತ್ರೆಯಲ್ಲಿ ನಾವು ನೋಡಿದರೆ ಈಗ ಔದ್ಯೋಗಿಕ ಚಿಕಿತ್ಸಕರಿರ್ತಾರೆ, ದೈಹಿಕ ಚಿಕಿತ್ಸಕರಿರ್ತಾರೆ, ಆಹಾರ ತಜ್ಞರಿರ್ತಾರೆ, ರೇಡಿಯಾಲಜಿಕಲ್ ತಂತ್ರಜ್ಞರಿರ್ತಾರೆ, ವೈದ್ಯಕೀಯ ಪ್ರಯೋಗಾಲಯದಲ್ಲಿರುವಂಥ ತಂತ್ರಜ್ಞರಿರ್ತಾರೆ, ಡೈಟಿಷಿಯನ್ಸ್ಗಳಿರ್ತಾರೆ, ಕೌನ್ಸಿಲರ್ಸ್ಗಳಿರ್ತಾರೆ. ಇವರನ್ನೆಲ್ಲ ನಾವು ಪ್ಯಾರಾಮೆಡಿಕಲ್ ಸ್ಟಾಫ್ ಅಂತಾನೆ ಹೇಳ್ಬೋದು. ಸೊ ಒಂದು ಓವರ್ ಆಲ್ ಆಗಿ ನೋಡಿದರೆ ಇವರಿಗೆ ಡೈರೆಕ್ಟ್ ಆಗಿ ಪೇಷಂಟ್ನ ಜೊತೆ ಡೈರೆಕ್ಟ್ ಸಂಬಂಧ ಇಲ್ಲದಿದ್ರೂ ಕೂಡ ಈ ಪ್ಯಾರಾಮೆಡಿಕಲ್ ಸ್ಟಾಫ್ನ ಕೆಲವು ಮಂದಿಗಳಿಗೆ ಅರ್ಥ ಆಯ್ತಲ್ಲ, ಡೈರೆಕ್ಟ್ ಆಗಿ ಪೇಷಂಟ್ನ ಜೊತೆ ಒಂದು ಸಂಬಂಧ ಇರ್ತದೆ. ಫಾರ್ ಎಕ್ಸಾಂಪಲ್ ಫಿಸಿಯೋಥೆರಪಿಸ್ಟ್ ನಾವು ತೆಗೆದುಕೊಳ್ಬಹುದು. ಸ್ಪೆಷಲಿ ಮೂಳೆ, ಮಸಲ್ ಇತ್ಯಾದಿ ಎಲ್ಲ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಪೋಸ್ಟ್ ಆಪರೇಷನ್ ಅಥವಾ ಪೋಸ್ಟ್ ಸರ್ಜರಿಗೆ ಸಂಬಂಧಿಸಿದ ಹಾಗೆ ಫಿಸಿಯೋಥೆರಪಿಸ್ಟ್ನ ಪಾತ್ರ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ, ಹೌದಾ ಅಲ್ವಾ? ಮಾನಸಿಕ ಚಿಕಿತ್ಸೆಗೆ ಸಂಬಂಧಿಸಿದಾಗೆ ಕೌನ್ಸಿಲರ್ಸ್ಗಳ ಪಾತ್ರ ತುಂಬಾನೇ ಮಹತ್ತರ ಆಗಿರ್ತದೆ. ಫ್ರೀಕ್ವೆಂಟ್ ಆಗಿ ಸೆಷನ್ಸ್ಗಳನ್ನು ತೆಗೆದುಕೊಂಡು ವ್ಯಕ್ತಿಯನ್ನು ಸೈಕ್ಯಾಟ್ರಿಸ್ಟ್ನ ಒಂದು ರೀತಿಯ ಮೆಡಿಕಲ್ ಡೈರೆಕ್ಷನ್ಸ್ನ ಆಧಾರದಲ್ಲಿ ಅವನಲ್ಲಿರುವಂತಹ ಒಂದು ರೀತಿಯ ಅನಾಮಲೀಸ್ಗಳನ್ನು ಸರಿಪಡಿಸಲಿಕ್ಕೆ ಇವರ ಪಾತ್ರ ಕೂಡ ತುಂಬಾನೇ ಆಗಿರ್ತದೆ. ಸೊ ಹಾಗಾಗಿ ಪ್ಯಾರಾಮೆಡಿಕಲ್ ಸ್ಟಾಫ್ ಮತ್ತು ಪೇಷಂಟ್ನ ಮಧ್ಯೆ ಇರುವಂತಹ ಈ ಸಂಬಂಧಗಳು ಹೇಗಿರಬೇಕು? ಸೊ ಪ್ಯಾರಾಮೆಡಿಕಲ್ ಸ್ಟಾಫ್ ಅಂದ್ರೆ ಯಾರಂತ ನಿಮಗೆ ಗೊತ್ತಾಯ್ತು. ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದ್ದೇನೆ. ಡೈಟಿಷಿಯನ್ಸ್, ಕೌನ್ಸಿಲರ್ಸ್, ರೇಡಿಯೋಲಾಜಿಕ್ ಟೆಕ್ನಾಲಜಿಸ್ಟ್. ನೀವು ಈಗ ರಕ್ತ ಪರೀಕ್ಷೆಗೆ ಹೋಗ್ತೀರಿ, ಹೌದಾ ಅಲ್ವಾ? ಅಥವಾ ಬೇರೆ ಬೇರೆ ರೀತಿಯ ಕೆಲವೆಲ್ಲ ಸ್ಕ್ಯಾನ್ಸ್ಗಳಿಗೆ ಹೋಗ್ತೀವಿ. ದೇರ್ ಆರ್ ಸೋ ಮೆನಿ ಪ್ಯಾರಾಮೆಡಿಕಲ್ ಸ್ಟಾಫ್ ಹೂ ಅಟೆಂಡ್ ವಿತ್ ಅಸ್. ಸೊ ಹಾಗಾಗಿ ಇವರ ಮಧ್ಯೆ ಕೂಡ ತುಂಬಾ ದೀರ್ಘವಾಗಿ ಇವರು ಪೇಷಂಟ್ನ ಜೊತೆ ಒಂದು ದೀರ್ಘಾವಧಿಯಾಗಿ ರಿಲೇಶನ್ಶಿಪ್ ಹೊಂದಿಲ್ಲದಿದ್ರೂ ಕೂಡ ಹೆಚ್ಚಿನ ಕಾಲಾವಧಿಯಲ್ಲಿ ಅಂದ್ರೆ ಇವರ ಪಾತ್ರ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಹಾಗಾಗಿ ಅರೆವೈದ್ಯಕೀಯ ಸಿಬ್ಬಂದಿ ಮತ್ತು ರೋಗಿಗಳ ನಡುವಿನ ಕೆಲವು ಸಂಬಂಧದ ಕೆಲವು ಪ್ರಮುಖ ಅಂಶಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡುವ. ಇಲ್ಲಿ ಕೂಡ ಅಷ್ಟೇ ಸ್ಪೆಷಲೈಸ್ಡ್ ಕೇರ್ ಅಂಡ್ ಎಕ್ಸ್ಪರ್ಟೈಸ್, ವಿಶೇಷ ಆರೈಕೆ ಮತ್ತು ಪರಿಣಿತಿ. So the paramedical staff, they provide specialized care and interventions tailored to the specified medical conditions and patient needs, such as rehabilitation exercises or nutritional advice. They play a key role in educating patients about their conditions, treatments, and self-care practices to promote recovery and wellness. For example, ದೀರ್ಘಕಾಲಿಕ ಒಂದು ರೀತಿಯ ಶಸ್ತ್ರಚಿಕಿತ್ಸೆ ಆಗಿ ಒಬ್ಬ ವ್ಯಕ್ತಿ ಗುಣಮುಖನಾದ್ರೆ ಆ ನಂತರ ಅಂದ್ರೆ ಮನೆಗೆ ಹೋದಂತ ಸಂದರ್ಭದಲ್ಲಿ ಅವನು ಯಾವ ರೀತಿ ನಿಯಮಿತವಾಗಿ ಆಹಾರ ಇರ್ಬೋದು ಅಥವಾ ಕೆಲವೆಲ್ಲ ಬೇಸಿಕ್ ಆಗಿರುವಂತ ಎಕ್ಸಸೈಸಸ್ ಅನ್ನು ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಕೆಲವು ಸಲ ಫಿಸಿಯೋಥೆರಪಿಸ್ಟ್ಗಳು, ನ್ಯೂಟ್ರಿಷನಿಸ್ಟ್ಗಳು ಬಂದು ಈ ರೀತಿ ನಮಗೆ ಮಾಹಿತಿ ಅಂದ್ರೆ ಪೇಷಂಟ್ಗೆ ಮಾಹಿತಿಯನ್ನು ಕೊಡ್ತಾರೆ. ಯಾವ ರೀತಿ ವಿಶೇಷ ಆರೈಕೆಯನ್ನು ನಾವು ಆ ರೋಗಿಯ ಜೊತೆ ಅಂದ್ರೆ ಮನೆಗೆ ಹೋದ ನಂತರ ಈ ರೀತಿಯಲ್ಲಿ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಈ ಅರೆವೈದ್ಯಕೀಯ ಸಿಬ್ಬಂದಿಗಳು ಕೂಡ ಅಷ್ಟೇ ಪುನರ್ವಸತಿ ವ್ಯಾಯಾಮಗಳಿರ್ಬೋದು, ಪೌಷ್ಟಿಕಾಂಶದ ಸಲಹೆಗಳಿಗೆ ಸಂಬಂಧಿಸಿದ ಕೆಲವೆಲ್ಲ ವೈದ್ಯಕೀಯ ಪರಿಸ್ಥಿತಿ ಮತ್ತು ರೋಗಿಗಳ ಅಗತ್ಯತೆಗಳಿಗೆ ಸಂಬಂಧಿಸಿದ ವಿಶೇಷ ಆರೈಕೆ ಮತ್ತು ಮಧ್ಯಸ್ಥಿಕೆಯನ್ನು ಅವರು ಒದಗಿಸ್ತಾರೆ.
ಸೊ ಹಾಗಾಗಿ ಇವರು ಕೂಡ ಅಷ್ಟೇ ಸೂಕ್ಷ್ಮವಾಗಿ ರೋಗಿಗೆ ತನ್ನ ಒಂದು ರೀತಿಯ ಪರಿಸ್ಥಿತಿಯ ಬಗ್ಗೆ ವಿವರಣೆ ನೀಡುವುದು, ಯಾತಕ್ಕೋಸ್ಕರ ಅವನಿಗೆ ಈ ರೀತಿಯ ವ್ಯಾಯಾಮಗಳಿರ್ಬೋದು ಅಥವಾ ನ್ಯೂಟ್ರಿಷನಲ್ ಅಡ್ವೈಸಸ್ಗಳು ಯಾಕೆ ಅವನು ಪಾಲಿಸ್ಕೊಂಡು ಹೋಗಬೇಕು ಎಂಬುದರ ಬಗ್ಗೆ ಅರಿವು ಕೊಡುವಂಥದ್ದು, ಇದನ್ನೆಲ್ಲ ಸೆನ್ಸಿಟೈಸ್ ಆಗಿ ಮಾಡಿಕೊಳ್ಳುವಂಥದ್ದು ಪ್ಯಾರಾಮೆಡಿಕಲ್ ಸ್ಟಾಫ್ಗಳು ಮತ್ತು ಪೇಷಂಟ್ನ ಮಧ್ಯೆ ಈ ರೀತಿ ಮಾಡಲೇಬೇಕಾಗುತ್ತೆ. ಅಂದರೆ ಸ್ಪೆಷಲೈಸ್ ಕೇರ್ ಮತ್ತು ಎಕ್ಸ್ಪರ್ಟೈಸ್ ಅಲ್ಲಿ ಬೇಕಾಗುತ್ತೆ. ಎರಡನೇದು collaboration with other healthcare providers. See, the paramedical staff work closely with the doctors, nurses and other healthcare professionals to provide comprehensive and coordinated care. They contribute to a holistic approach to patient care by addressing the specific needs such as mobility, respiratory function or nutrition. ಈ ಡೆಲಿವರಿ ಟೈಮಲ್ಲಿರ್ಬೋದು ಅಥವಾ ಏನಾದರೂ ಈ ರೀತಿ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಂಥ ಸಂದರ್ಭದಲ್ಲಿರ್ಬೋದು, ಶಸ್ತ್ರಚಿಕಿತ್ಸೆ ಆದ ಕೂಡಲೇ ನಮಗೆ ಇದ್ದಕ್ಕಿದ್ದಾಗೆ ನಡೆದಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಹೌದಾ ಅಲ್ವಾ? ಸೊ ಇದಕ್ಕೆ ಪೂರಕವಾಗಿ ಈ ಚಲನಶೀಲತೆಗೆ ಸಂಬಂಧಿಸಿದಾಗೆ ಈ ರೀತಿ ಕೊಲಾಬರೇಷನ್ ಅಲ್ಲಿ ಈ ಪ್ಯಾರಾಮೆಡಿಕಲ್ ಸ್ಟಾಫ್ ಪೇಷಂಟ್ಸ್ ಜೊತೆ ಅವರು ಟೀಮ್ ಆಗಿ ಕೆಲಸ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ರೋಗಿಯ ಒಂದು ಆರೈಕೆಗೆ ಅವರು ಒಂದು ಒಳ್ಳೆ ರೀತಿಯ ಒಂದು ಸಪೋರ್ಟ್ ಅನ್ನು ಕೊಡ್ಲಿಕ್ಕೆ ಇದು ಸಹಾಯ ಮಾಡುತ್ತದೆ. ವೆರಿ ಇಂಪಾರ್ಟೆಂಟ್, ಎಂಪತಿ ಅಂಡ್ ಇಮೋಷನಲ್ ಸಪೋರ್ಟ್. Patient-centered care. See, the paramedical staff focuses on patient-centered care, which involves respecting the patient's needs, preferences, and values in treatment planning and delivery. And they also provide emotional support and encouragement to patients as they navigate their recovery and rehabilitation process. ನೋಡಿ, ಪ್ರತಿಯೊಬ್ಬ ಪೇಷಂಟ್ ಇರಲಿ ಅಥವಾ ಪ್ರತಿಯೊಬ್ಬ ವ್ಯಕ್ತಿಯೇ ಇರಲಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಾಮರ್ಥ್ಯಗಳು ಮತ್ತು ಒಬ್ಬೊಬ್ಬರು ಒಂದೊಂದು ರೀತಿಯ ಕೆಪಾಸಿಟಿಯಲ್ಲಿ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸಿ ಸೆಕ್ಷನ್ ಆದವರು, ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಅಥವಾ ಡೆಲಿವರಿ ಆದಂಥ ಸಂದರ್ಭದಲ್ಲಿ, ಗರ್ಭಿಣಿಯರು ಡೆಲಿವರಿ ಆದಂಥ ಸಂದರ್ಭದಲ್ಲಿ ಕೆಲವರು ಬೇಗನೆ ಚೇತರಿಕೆಗೆ ಅಂದರೆ ಸಿ ಸೆಕ್ಷನ್ ಆದಂಥ ಸಂದರ್ಭದಲ್ಲಿ ಕೆಲವರು ಬೇಗನೆ ಚೇತರಿಕೆಗೆ ಒಳಪಡ್ತಾರೆ. they will recover very soon and they will cooperate also very soon. ಬಟ್ ಇನ್ನು ಕೆಲವು ಸೆನ್ಸಿಟಿವ್ ಆಗಿರುವಂಥ ಪೇಷಂಟ್ಸ್ಗಳಿಗೆ ಒಮ್ಮಿಂದೊಮ್ಮೆಲೆ ನಡೆದಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಡಾಕ್ಟರ್ಸ್ಗಳು ಹೇಳಿ ಹೋಗಿರ್ತಾರೆ, ಇವರು ನಡಿಬೇಕು, ಇಲ್ಲಿಂದ ಆಚೆ ಒಂದು ರೌಂಡ್ ಹೋಗಬೇಕು, ಹೀಗೆಲ್ಲ ಅವರು ಕೆಲವೆಲ್ಲ ಡೈರೆಕ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಬಟ್ ಕೆಲವು ಪೇಷಂಟ್ಸ್ಗಳು ದೈಹಿಕವಾಗಿ ಅಷ್ಟು ಸಬಲರಾಗಿರುವುದಿಲ್ಲ. ಸೊ ಹಾಗಾಗಿ ಈ ಪ್ಯಾರಾಮೆಡಿಕಲ್ ಸ್ಟಾಫ್ ಯಾರು ಈ ರೀತಿಯ ಸಪೋರ್ಟ್ ಆಗಿರುವಂಥ ಒಂದು ಸರ್ವಿಸಸ್ಗಳನ್ನು ಕೊಡ್ತಾರೆ ಪೇಷಂಟ್ ಸೆಂಟರ್ಡ್ ಕೇರ್ಗೆ ಸಂಬಂಧಿಸಿದಾಗೆ, ಈ ಎಲ್ಲ ಸೂಕ್ಷ್ಮತೆಗಳು ಅವರಿಗೆ ಅರಿವಿರಬೇಕು. ಅವರಿಗೆ ಒಂದು ರೀತಿ ಹೋಪ್ಸ್ ಕೊಡ್ಬೇಕು, ಇಲ್ಲ ನಿಮ್ಮಿಂದ ಆಗ್ತದೆ, ಸಾಧ್ಯ ಆಗುತ್ತೆ, ನೀವು ನಾಳೆ ಇದು ಮಾಡ್ಬೋದು, ರಿಕವರಿ ಆಗ್ಬೋದು, ಖಂಡಿತ ನಡೆದಾಡ್ಲಿಕ್ಕೆ ಆಗುತ್ತೆ. ಸೊ ಈ ರೀತಿ ಅವರಿಗೆ ಅವರ ಹೋಪ್ಸ್ಗೆ ಬೂಸ್ಟ್ ಕೊಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಗಿವಿಂಗ್ ದಮ್ ಇಮೋಷನಲ್ ಸಪೋರ್ಟ್ ಅಂಡ್ ಎನ್ಕರೇಜ್ಮೆಂಟ್. ಆವಾಗ ಪೇಷಂಟ್ಸ್ಗಳಿಗೆ ಇದ್ದಕ್ಕಿದ್ದಾಗೆ ಅವರ ಸಮಸ್ಯೆಯಿಂದ ರಿಕವರಿ ಆಗಿ ಆ ರಿಹ್ಯಾಬಿಲಿಟೇಷನ್ ಪ್ರಾಸೆಸ್ಗೆ ಪೂರ್ತಿಯಾಗಿ ಅವರು ರಿಯಾಕ್ಟ್ ಮಾಡಲಿಕ್ಕೆ ಅವರು ಸಾಧ್ಯ ಆಗುತ್ತೆ. ಸೊ ಈ ರೀತಿಯ ಪರಾನುಭೂತಿ ಮತ್ತು ಭಾವನಾತ್ಮಕ ಬೆಂಬಲ ಈ ಪ್ಯಾರಾಮೆಡಿಕಲ್ ಸ್ಟಾಫ್ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಆಗ್ಲೇ ಹೇಳಿದಾಗೆ ಕಲ್ಚರಲ್ ಕಾಂಪಿಟೆನ್ಸ್ ಮತ್ತು ಸೆನ್ಸಿಟಿವಿಟಿ, ಇದು ಮೂರು ಆಕ್ಟರ್ಸ್ಗಳಲ್ಲೂ ಕೂಡ ಇರಬೇಕು. ಇಟ್ ಶುಡ್ ಬಿ ವಿತ್ ದ ಡಾಕ್ಟರ್ಸ್, ಇಟ್ ಶುಡ್ ಬಿ ವಿತ್ ದ ನರ್ಸ್ ಅಂಡ್ ಆಲ್ಸೋ ಇಟ್ ಶುಡ್ ಬಿ ವಿತ್ ದ ಪ್ಯಾರಾಮೆಡಿಕಲ್ ಸ್ಟಾಫ್. Respect for diversity. The paramedical staff should be culturally competent, understanding and respecting a patient's diverse backgrounds, beliefs and values. There will be tailored approaches. They may need to adopt the approaches to accommodate cultural differences in health beliefs and practices. ಕೆಲವೊಮ್ಮೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಡಯಟಿಷಿಯನ್ ಇರ್ಬೋದು. ಒಬ್ಬ ಡಯಟಿಷಿಯನ್ಗೆ ಈ ಕಲ್ಚರಲ್ ಹಿನ್ನೆಲೆ ಅಥವಾ ರೋಗಿಯ ಒಂದು ಸಾಂಸ್ಕೃತಿಕ ಅಥವಾ ಸಾಮಾಜಿಕ ಹಿನ್ನೆಲೆಯನ್ನು ಅರ್ಥಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ, ಹೌದಾ ಅಲ್ವಾ? ಫಾರ್ ಎಕ್ಸಾಂಪಲ್ ಒಬ್ಬ ನಾನ್ ವೆಜಿಟೇರಿಯನ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರುವಂತಹ ಪೇಷಂಟ್, ಹಾಗೇನೆ ವೆಜಿಟೇರಿಯನ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರುವಂತಹ ಪೇಷಂಟ್, ಒಬ್ಬ ರಿಚ್ ಫ್ಯಾಮಿಲಿಯಿಂದ ಬಂದಿರುವಂತಹ ಪೇಷಂಟ್, ಒಬ್ಬ ತೀರಾ ಕೆಳಹಂತ ಅಥವಾ ತುಂಬಾನೇ ಎಕನಾಮಿಕಲಿ ಸ್ಟ್ರಗಲ್ ಅಲ್ಲಿರುವಂತಹ ಪೇಷಂಟ್. ಸೊ ಇವರ ಹಿನ್ನೆಲೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಅಡ್ವೈಸಸ್ ಇರ್ಬೋದು ಅಥವಾ ಅವರಿಗೆ ಸಪೋರ್ಟ್ಗೆ ಬೇಕಾಗುವಂಥ ಈ ಎಲ್ಲ ವ್ಯವಸ್ಥೆಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಈ ಹಿನ್ನೆಲೆಯನ್ನು ಗಮನಿಸುವುದು ತುಂಬಾನೇ ಮುಖ್ಯ ಆಗಿರ್ತದೆ. ಸೊ ಹಾಗಾಗಿ ಕಲ್ಚರಲ್ ಕಾಂಪಿಟೆನ್ಸ್ ಅಂಡ್ ಸೆನ್ಸಿಟಿವಿಟಿಯ ಅಂಶಗಳು ಈ ಪ್ಯಾರಾಮೆಡಿಕಲ್ ಸ್ಟಾಫ್ ಅಲ್ಲೂ ಕೂಡ ಇಲ್ಲಿ ಇರಬೇಕಾಗುತ್ತೆ. ಹಾಗೆಯೇ ಬಿಲ್ಡಿಂಗ್ ರಿಲೇಶನ್ಶಿಪ್ಸ್ ಅಂಡ್ ಟ್ರಸ್ಟ್. Paramedical staff often work with the patients over an extended period, especially in cases of rehabilitation and building long-term relationships and trust. Their expertise allows them to offer personalized care plans which can enhance a patient trust and satisfaction.
ಈ ಕೆಲವು ಸಲ ಲಕ್ವ ಹೊಡೆದಂಥ ಸಂದರ್ಭದಲ್ಲಿರ್ಬೋದು, ಪ್ಯಾರಲೈಸ್ ಆಗಿದ್ದಂಥ ಸಂದರ್ಭದಲ್ಲಿರ್ಬೋದು, ಅಥವಾ ಆಕ್ಸಿಡೆಂಟ್ಸ್ ಆದಂಥ ಸಂದರ್ಭದಲ್ಲಿರ್ಬೋದು, ಈ ಪ್ಯಾರಾಮೆಡಿಕಲ್ ಸ್ಟಾಫ್ ಲೈಕ್ ಫಿಸಿಯೋಥೆರಪಿಸ್ಟ್ ಇರ್ಬೋದು, ನ್ಯೂಟ್ರಿಷನಿಸ್ಟ್ ಇರ್ಬೋದು, ಸೊ ಇವರ ಒಂದು ಏಡ್ ಇದೆಯಲ್ಲ ಪೇಷಂಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಯಾಕಂದ್ರೆ ಇವರು ಆಸ್ಪತ್ರೆಯಲ್ಲಿರುವಂತಹ ನಂತರ ದಿನಗಳಲ್ಲೂ ಕೂಡ ರೋಗಿ ಜೊತೆ ಅವರು ದೀರ್ಘದ ಕಾಲದವರೆಗೆ ಅವರು ಕೆಲಸ ಮಾಡಬೇಕಾದಂತ ಸಂದರ್ಭ ಬರ್ತದೆ. ಅಂದ್ರೆ ಫಿಸಿಯೋಥೆರಪಿಸ್ಟ್ ಅವರಿಗೆ ನಿರಂತರವಾಗಿ ಅವರಿಗೆ ಫಿಸಿಯೋಥೆರಪಿ ಕೊಡುವಂಥದ್ದಿರ್ಬೋದು, ಮಾನಸಿಕ ಚಿಕಿತ್ಸಾ ಕೇಂದ್ರಗಳಲ್ಲೂ ಕೂಡ ಅಷ್ಟೇ ಕೌನ್ಸಿಲಿಂಗ್ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಇರ್ಬೋದು. ಅದು ಒಂದೆರಡು ದಿವಸಗಳ ಮಾತಲ್ಲ, ನಿರಂತರವಾಗಿ ಆ ವ್ಯಕ್ತಿ ಅಥವಾ ಪೇಷಂಟ್ ಜೊತೆ ಕೌನ್ಸಿಲರ್ಸ್ಗಳು ದೀರ್ಘಕಾಲಿಕ ಒಂದು ರೀತಿಯ ರಿಲೇಶನ್ಶಿಪ್ಸ್ ಅನ್ನು ಬಿಲ್ಡ್ ಮಾಡಬೇಕಾಗುತ್ತೆ. ಸೊ ಆ ಸಂದರ್ಭಗಳಲ್ಲೂ ಕೂಡ ಅಷ್ಟೇ ಇಂಡಿವಿಜುವಲೈಸ್ಡ್ ಕೇರ್ ಇರ್ಬೋದು, ಈ ರೀತಿ ಅವರ ಗೌಪ್ಯತೆ ಅಥವಾ ಅವರ ಪೇಷಂಟ್ನ ಒಂದು ಟ್ರಸ್ಟ್ ಅನ್ನು ಪಡ್ಕೊಳ್ಳೋದು ಇಲ್ಲಿ ತುಂಬಾನೇ ಪ್ರಮುಖವಾಗಿರ್ತದೆ. ಸೊ ಯಾವಾಗ ಪ್ಯಾರಾಮೆಡಿಕಲ್ ಸ್ಟಾಫ್ನ ಈ ಎಲ್ಲ ರೇಂಜ್ ಆಫ್ ಸ್ಟಾಫ್ ಮೆಂಬರ್ಸ್ ಆಯಾಯ ರೋಗಿಗಳಿಗೆ ಸಂಬಂಧಿಸಿದಾಗೆ ಈ ಸಂಬಂಧ ಮತ್ತು ನಂಬಿಕೆಯನ್ನು ನಿರ್ಮಿಸುವುದು ಕೂಡ ಅಷ್ಟೇನೆ ಪ್ರಾಮುಖ್ಯ ಇರ್ತದೆ. ಆಗ ಮಾತ್ರ ಅವರ ಒಂದು ರಿಕವರಿ ಕೂಡ ತುಂಬಾನೇ ಉತ್ತಮ ರೀತಿಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾರ ರಿಕವರಿ? ಪೇಷಂಟ್ನ ರಿಕವರಿ. So the relationship between the paramedical staff and patient is defined by specialized care, empathy, and patient-centered approaches. And these professionals play a critical role in helping the patients recover and achieve better health outcomes through targeted interventions and supportive care. By focusing on cultural competence, collaboration, and long-term relationships, the paramedical staff can also provide meaningful and impactful care to their patients. Addressing challenges such as resource limitations and maintaining professional boundaries is important for sustaining strong relationships and ensuring high quality care. So, paramedical staffಗಳು ಕೂಡ ಈ ರೀತಿಯಾಗಿ ಪೇಷಂಟ್ನ ಜೊತೆ ಉತ್ತಮ ರೀತಿಯ ಕಾಳಜಿ, ಪರಾನುಭೂತಿ, ರೋಗಿ ಕೇಂದ್ರಿತ ವಿಧಾನಗಳ ಮೂಲಕ ಅವರಿಗೆ ಈ ರೀತಿ ಒಂದು ರೀತಿಯ ಸರ್ವಿಸ್ ಕೊಡುವುದರಿಂದ ರೋಗಿಗಳು ಚೇತರಿಸಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಓಕೆ, ಇದು ಇಂಪಾರ್ಟೆಂಟ್ ಕ್ವೆಶನ್. ಸೊ ಈ ಯೂನಿಟ್ ಅಲ್ಲಿ ಬೇಸಿಕ್ ಆಗಿ ಈ ರೀತಿ ಕ್ವೆಶನ್ಸ್ಗಳು ಬರುವಂಥದ್ದು. ಬೇಸಿಕಲಿ ದೇ ವಿಲ್ ಬಿ ಆಸ್ಕ್ಡ್ ಫಾರ್ 15 or 5 marks. Discuss in detail the relationship between the doctors, nurses and the paramedical staff with the patient and his recovery. ಅಥವಾ explain the significance of the role of actors with respect to the patients in the context of sociology of health. ಸೊ ಈ ಮೂರು ಮಂದಿಯ ಪಾತ್ರವನ್ನು ನೀವಿಲ್ಲಿ ಹೈಲೈಟ್ ಮಾಡಬೇಕಾಗುತ್ತೆ. ಓಕೆ, ರೋಗಿಯೊಂದಿಗೆ ವೈದ್ಯರು, ದಾದಿಯರು ಮತ್ತು ಅರೆವೈದ್ಯಕೀಯ ಸಿಬ್ಬಂದಿಯ ನಡುವಿನ ಸಂಬಂಧ ಮತ್ತು ಅವನ ಚೇತರಿಸಿಕೊಳ್ಳುವಿಕೆಯನ್ನು ವಿವರವಾಗಿ ಚರ್ಚಿಸಿ, ಆರೋಗ್ಯ ಸಮಾಜಶಾಸ್ತ್ರದ ಸಂದರ್ಭದಲ್ಲಿ ರೋಗಿಗಳಿಗೆ ಸಂಬಂಧಿಸಿದಂತೆ ನಟರ ಪಾತ್ರದ ಮಹತ್ವವನ್ನು ವಿವರಿಸಿ. ಇಲ್ಲಿ ನಟರು ಅಂದ್ರೆ ಯಾರು ಹೇಳಿ? ವೈದ್ಯರು, ದಾದಿಯರು ಮತ್ತು ಅರೆವೈದ್ಯಕೀಯ ಸಿಬ್ಬಂದಿಗಳು. ಸೊ ಇವರ ಪಾತ್ರವನ್ನು ಇಲ್ಲಿ ನಾವು ವಿವರಿಸಿದ ರೀತಿಯಲ್ಲಿ ನಾನು ಜಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ಹಾಕಿದ್ದೇನೆ, ನೀವು ಉದಾಹರಣೆ ಕೊಟ್ಟು ಕೂಡ ಅದನ್ನು ವಿವರಿಸಬಹುದು. ಸೊ ಇಷ್ಟು ಹೇಳ್ತಾ ಈ ಸೆಷನ್ ಅನ್ನು ಇಲ್ಲೇ ಕನ್ಕ್ಲೂಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ಯೂನಿಟ್ಗಳ ವಿಡಿಯೋವನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.